ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಆಗಸ್ಟ್ 5, 2026 ಬುಧವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ಯಾರೆಲ್ಲ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ. ಆಗಸ್ಟ್ 5, 2026 ಬುಧವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಆಷಾಢ ಮಾಸ, ಗ್ರೀಷ್ಮ ಋತು, ದಕ್ಷಿಣಾಯಣ, ಕೃಷ್ಣ ಪಕ್ಷ. ಸೂರ್ಯೋದಯ 6 ಗಂಟೆ 6 ನಿಮಿಷಕ್ಕಾದ್ರೆ ಸೂರ್ಯಾಸ್ತ 6 ಗಂಟೆ 45 ನಿಮಿಷಕ್ಕಾಗುತ್ತೆ. ಸೂರ್ಯ ಕಟಕ ರಾಶಿಯಲ್ಲಿದ್ರೆ ಚಂದ್ರ ಮೇಷ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಇವತ್ತಿನ ತಿಥಿಯನ್ನ ನೋಡೋದಾದ್ರೆ ಸಪ್ತಮಿ ತಿಥಿ 8 ಗಂಟೆ 42 ನಿಮಿಷದವರೆಗೆ ರಾತ್ರಿ, ತದನಂತರ ಅಷ್ಟಮಿ ತಿಥಿ ಇರುತ್ತೆ. ಅಶ್ವಿನಿ ನಕ್ಷತ್ರ 9 ಗಂಟೆ 18 ನಿಮಿಷದವರೆಗೆ ರಾತ್ರಿ, ತದನಂತರ ಭರಣಿ ನಕ್ಷತ್ರ ಇರುತ್ತೆ. ವಿಷ್ಟಿಕರಣ 9 ಗಂಟೆ 26 ನಿಮಿಷದವರೆಗೆ ಬೆಳಗ್ಗೆ, ತದನಂತರ ಭವಕರಣ ಇರತಕ್ಕಂಥದ್ದು. ಇನ್ನು ಶೂಲ ಯೋಗ ಇದೆ 5 ಗಂಟೆ 29 ನಿಮಿಷದವರೆಗೆ, ತದನಂತರ ಗಂಡ ಯೋಗ ಇರತಕ್ಕಂಥದ್ದು. ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದ್ರೆ 12 ಗಂಟೆ 30 ನಿಮಿಷದಿಂದ 2 ಗಂಟೆ 6 ನಿಮಿಷದವರೆಗೆ ರಾಹುಕಾಲ, 7 ಗಂಟೆ 43 ನಿಮಿಷದಿಂದ 9 ಗಂಟೆ 18 ನಿಮಿಷದವರೆಗೆ ಯಮಗಂಟ ಕಾಲ, 10 ಗಂಟೆ 54 ನಿಮಿಷದಿಂದ 12 ಗಂಟೆ 30 ನಿಮಿಷದವರೆಗೆ ಗುಳಿಕ ಕಾಲ, 12 ಗಂಟೆ 4 ನಿಮಿಷದಿಂದ 12 ಗಂಟೆ 55 ನಿಮಿಷದವರೆಗೆ ದುರ್ಮುಹೂರ್ತ ಇರುತ್ತೆ, ಅಂದ್ರೆ ದುಷ್ಟ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ, ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರ್ತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ವೀಕ್ಷಕರೇ, ಮೇಷರಾಶಿಯವರು ಇವತ್ತು ಒತ್ತಡವನ್ನ ಉಪೇಕ್ಷಿಸಬಾರದು. ಯಾಕಂತಂದ್ರೆ ಕೆಲವೊಂದು ಒತ್ತಡಗಳನ್ನ ಅಧಿಕವಾಗಿ ಆಯ್ತು ಅಂತಂದ್ರೆ, ಜಾಸ್ತಿ ಆದ್ರೆ ಅಮೃತವು ವಿಷ ಆಗತ್ತೆ ಅಂತಾರೆ. ಒಂದು ಹಂತದಲ್ಲಿದ್ರೆ ಪರವಾಗಿಲ್ಲ. ಒತ್ತಡಗಳು, ನೋವುಗಳು, ತೊಂದರೆಗಳು, ಕಷ್ಟಗಳು ಒಂದು ಹಂತದಲ್ಲಿರಬೇಕು. ಯಾವುದೂ ಅತಿರೇಕಕ್ಕೆ ಹೋಗಬಾರ್ದು, ಅತಿರೇಕಕ್ಕೆ ಹೋಗೋ ಹಾಗೆ ಮಾಡ್ಕೊಳ್ಳೂಬಾರ್ದು. ಹಾಗಾಗಿ ನಿಮಗೆ ಕೆಲಸದಿಂದ ಒತ್ತಡ ಆಗಿರ್ಬೋದು, ಹಣಕಾಸಿನ ಒತ್ತಡ ಆಗಿರ್ಬೋದು, ಮನೆ ನಿಭಾಯಿಸುವ ಜವಾಬ್ದಾರಿ ಆಗಿರ್ಬೋದು, ಅನೇಕ ಒಂದು ಕಷ್ಟ ಕಾರ್ಪಣ್ಯಗಳು ನಿಮ್ಮ ಮೇಲೆ ಇದ್ರೂ ಕೂಡ ಅದನ್ನೆಲ್ಲವೂ ನೀವು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀರಿ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಫ್ರೀ ಆಗಿರ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ನಿಮ್ಮ ಕೈಯಲ್ಲೇ ಇದೆ. ನೀವು ಮಾನಸಿಕವಾಗಿ ದೃಢತೆಯನ್ನ ಹೊಂದೋದಕ್ಕೆ ಏನಾಗಿದೆ, ಈಗ ಆಗಬಾರದು ಏನಾಗಿದೆ, ಎಲ್ಲವೂ ಭಗವಂತನ ಇಚ್ಛೆ. ಆಯ್ತಾ? ಎಲ್ಲವೂ ನಿರಾಳವಾಗಿರಿ. ಯಾವ್ಯಾವ ಸಂದರ್ಭದಲ್ಲಿ ನಿಮ್ಮ 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 ದೈನಂದಿನ ಕಾರ್ಯವನ್ನ ನೀವು ಮಾಡ್ತಾ ಹೋಗಿ, ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಒತ್ತಡಗಳಾಗಿರ್ಬೋದು, ನೋವುಗಳಾಗಿರ್ಬೋದು ಸಮಯಕ್ಕನುಸಾರವಾಗಿ ತಾವೇ ಹೋಗುತ್ತೆ. ಯೋಚನೆ ಮಾಡ್ತಾ, ಚಿಂತೆ ಮಾಡ್ತಾ, ಕೊರಗುತ್ತಾ ಊಟ ಬಿಡೋದಾಗ್ಲಿ, ಆರೋಗ್ಯದ ಮೇಲೆ ಬೇರೆ ಬೇರೆ ತರದ ಪರಿಣಾಮಗಳಾಗಿರ್ಬೋದು, ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮಗಳು ಕೆಲವೊಂದು ಸಂದರ್ಭಗಳಲ್ಲೇ ಆಗ್ಬಿಡುತ್ತೆ. ಹಾಗಾಗಿ ನೀವು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ತೆಗೆದುಕೊಳ್ಳಿ. ಒತ್ತಡಗಳನ್ನ ಬಿಟ್ಟಾಕಿ ಸ್ವಲ್ಪ ಧ್ಯಾನವನ್ನ ಮಾಡ್ಕೊಳ್ಳಿ. ಒತ್ತಡ ನಿಯಂತ್ರಣಕ್ಕೆ ಬರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ಬಹುದೊಡ್ಡ ವಿಚಾರ ತಿಳ್ಕೊಳ್ಳುವಂಥದ್ದು. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅನಾರೋಗ್ಯದ ಸಮಸ್ಯೆಗಳಿಂದಾಗಿ ಹಣವನ್ನ ಖರ್ಚು ಮಾಡುವಂಥದ್ದು, ಚಿಂತೆ ಕಾರಣದಿಂದಾಗಿ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳನ್ನು ಬೀರುವಂತಹ ಸಾಧ್ಯತೆಗಳಿರೋದ್ರಿಂದ ಇದನ್ನ ದಯವಿಟ್ಟು ಉಪೇಕ್ಷಿಸಲಿಕ್ಕೆ ಹೋಗ್ಬೇಡಿ. ಇನ್ನು ಮನೆಯ ವಿಷಯಗಳು, ಇವತ್ತು ಬಾಕಿ ಇರತಕ್ಕಂತಹ ಗೃಹಕೃತ ವಸ್ತುಗಳಾಗಿರ್ಬೋದು ಅಥವಾ ಮನೆಗೆ ಸಂಬಂಧಿಸಿರತಕ್ಕಂತಹ ಕೆಲಸಗಳಾಗ್ಲಿ ಇವತ್ತು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು, ಸಮಯ ಸಿಗುತ್ತೆ. ಇವತ್ತು ನಿಮಗೆ ಸಿಕ್ಕಿರುವಂತಹ ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ. ಮನೆಗೆ ಸಂಬಂಧಿಸಿರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನೀವು ಭಾಗಿಯಾಗಿ, ಜೊತೆಗೆ ನಿಮ್ಮ ಪತ್ನಿ ಜೊತೆನೋ ಅಥವಾ ಪತಿ ಜೊತೆನೋ ಅಥವಾ ಮಕ್ಕಳ ಜೊತೆಯೋ ನಗನಗುತ್ತಾ ಇದ್ದು ಬಿಡಿ. ನಗನಗುತ್ತಾ ಅದು ಏನೇ ಒತ್ತಡ ಇದ್ರೂ ಕೂಡ ಅಲ್ಲಿ ಹೋಗ್ಬಿಡುತ್ತೆ. ಕುಟುಂಬ ಸದಸ್ಯರ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು ಇದೆಯಲ್ಲ, ಅದು ಬಹಳ ಸಂತೋಷವನ್ನ ತಂದು ಕೊಡುತ್ತೆ. ಬಹಳಷ್ಟು ಜನರಿಗೆ ಅಂತ ಭಾಗ್ಯಗಳು ಬಹಳ ಕಡಿಮೆ. ನಮ್ಮ ದೇಶ ಸೇವೆ ಮಾಡ್ತಕ್ಕಂತಹ ಮಿಲಿಟರಿಯಲ್ಲಿರ್ತಕ್ಕಂತಹ ಜನರು, ಅದೆಷ್ಟೋ ಜನರು ತಮ್ಮ ಕುಟುಂಬ ಪರಿವಾರವನ್ನು ಬಿಟ್ಟು ಜೀವನ ಮಾಡುವಂತಹ ಸಂದರ್ಭಗಳಿರುತ್ತೆ. ಕೆಲವೊಂದು ಜನರಿಗೆ ಕೆಲಸದ ಒತ್ತಡದಿಂದ ಕುಟುಂಬವನ್ನ ಬಿಟ್ಟು ಹೊರಗಡೆ ಇರಬೇಕಾಗತ್ತೆ. ಅಂತವ್ರಿಗೆ ಮಾತ್ರ ಒಂದು ಆ ನೋವಿನ ಒಂದು ಬೆಲೆ, ಆ ಕುಟುಂಬದ ಬೆಲೆ ಹೆಚ್ಚಾಗಿ ಬಾಧಿಸುತ್ತೆ ಅನ್ನುವಂಥದ್ದು ನಾವಿಲ್ಲಿ
ಹೇಳಲಿಕ್ಕೆ ಮರಿಬಾರದು ಅಂತ ಅನ್ಕೋತೀನಿ. ಹಾಗಾಗಿ ಇಲ್ಲಿ ಅವರನ್ನ ನೆನೆಸ್ಕೋಬೇಕಾಯ್ತು. ಇನ್ನು ಈ ಪ್ರೇಮಿಗಳಿಗೆ ವಿಶೇಷವಾಗಿ ಒಂಥರ ಅದೃಷ್ಟದ ದಿನಗಳು ಅನ್ನುವಂತ ರೀತಿಯಲ್ಲಿ ಇರುತ್ತೆ. ಎಲ್ಲವೂ ಅಂದುಕೊಂಡಂತ ರೀತಿಯಲ್ಲಿ ಸಾಗ್ತಾ ಇರುತ್ತೆ. ಆತಂಕ ಕಳವಳಗಳ ಮಧ್ಯದಲ್ಲಿಯೂ ಕೂಡ ಅಂದುಕೊಂಡಂತ ರೀತಿಯಲ್ಲಿ ಪ್ರೇಮಿಗಳಿಗೆ ಒಂದು ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಬಹಳಷ್ಟು ಹೊಂದಾಣಿಕೆಯಾಗಿ ಜೀವನ ಸಾಗಿಸುವಂತಹ ಸಾಧ್ಯತೆಗಳಿದೆ. ಮನಸ್ಸಿನಲ್ಲಿ ಎಷ್ಟೇ ದುಃಖ ಇದ್ರೂ ಕೂಡ ಇವತ್ತು ಆ ದುಃಖವನ್ನ ಮರೆಯುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಆಲೋಚನೆಗಳು ಬರ್ತವೆ. ಒಳ್ಳೆ ಆಲೋಚನೆಗಳಿಂದ ನಿಮಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಸರಿಯಾಗೋದಕ್ಕೆ ದಾರಿ ಆಗ್ತವೆ ಅನ್ನುವಂಥದ್ದು ನೀವು ಈ ವಿಡಿಯೋದಿಂದ ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ವಿಡಿಯೋ ಹೇಗನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿದ್ದೀರಾ. ಬಹಳಷ್ಟು ಜನ ದಯವಿಟ್ಟು ನಿಮ್ಮ ರಾಶಿ ಸಮೇತವಾಗಿ ಕಾಮೆಂಟ್ ಮಾಡಬೇಕು. ನೀವು ಯಾವ ರಾಶಿಯವರು ಅಂತ ಹೇಳಿ ಬರೆದು ಕಾಮೆಂಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವು ಮಾಡುವಂತಹ ಕಾಮೆಂಟ್ ನಮಗೆ ಸ್ಫೂರ್ತಿ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಮೇಷರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ 8. ಇನ್ನು ವೃಷಭ ರಾಶಿಯವರಿಗೆ ನೋಡಿ, ಆರೋಗ್ಯ ಸುಧಾರಿಸಲಿಕ್ಕೆ ಕೆಲವೊಂದು ಕಸರತ್ತುಗಳನ್ನ ಮಾಡುವಂಥದ್ದು, ಯೋಗ ಮಾಡೋದು, ಧ್ಯಾನ ಮಾಡೋದು, ಅಥವಾ ಯಾವುದೇ ಒಂದು ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು, ಈ ರೀತಿಯಾಗಿರತಕ್ಕಂತಹ ಒಂದು ಸಮಯವನ್ನ ನೀವು ಇವತ್ತು ಹೊಂದುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳ ಒಳ್ಳೆ ವಿಚಾರ ಇದು. ಪ್ರಯತ್ನವನ್ನ ಮಾಡ್ಕೊಳ್ಳಿ, ಆರೋಗ್ಯವನ್ನು ಉಳಿಸ್ಕೊಳ್ಳಿ. ಸಾಕಷ್ಟು ಸಮಯ ಕೂಡ ನಿಮ್ಗೆ ಸಿಗುತ್ತೆ. ಕೆಲವೊಂದು ಜನ ಹಣವನ್ನ ಕೆಲವೊಂದು ಈ ಬೆಟ್ಟಿಂಗ್ ನಂತಹ ಅಥವಾ ಬಿಡ್ ಮಾಡುವಂತಹ ಅಥವಾ ಯಾವುದೇ ಒಂದು ರೇಸ್ನಂತಹ ಇಂತಹ ಒಂದು ಕೆಲವೊಂದು ಜನ ಬಳಸುವಂತಹ ಸಾಧ್ಯತೆಗಳು, ಖರ್ಚು ಮಾಡುವಂಥದ್ದು ಅಥವಾ ನಷ್ಟ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಈ ರೇಸು, ಜೂಜು ಈ ತರಹದ ಒಂದು ಇದರಿಂದ ಹೊರಗಡೆ ಇದ್ರೆ ಬಹಳ ಒಳ್ಳೇದು. ಯಾಕಂತಂದ್ರೆ ಇದು ಬಹಳಷ್ಟು ವ್ಯತಿರಿಕ್ತವಾದ ಪರಿಣಾಮಗಳು, ಗಂಭೀರವಾದ ಸಮಸ್ಯೆಗಳನ್ನ ತಂದೊಡ್ಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಕೆಲವೊಂದು ಜನರಿಗೆ ಹಿಂಗೂ ಆಗ್ಬೋದು. ನಿಮ್ಮ ಹತ್ರ ಇರುವಂತಹ ಬೆಲೆ ಬಾಳುವಂತಹ ವಸ್ತುಗಳಾಗ್ಲಿ, ಹಣ ಆಗ್ಲಿ ಅಥವಾ ಇನ್ನಿತರ ಏನೇ ಆಗ್ಲಿ ಸುಮ್ಮನೆ ಖರ್ಚಾಗುವಂತದ್ದಾಗ್ಲಿ ಅಥವಾ ಕಳೆದುಕೊಳ್ಳುವಂತದ್ದಾಗ್ಲಿ ಈ ರೀತಿಯಾದಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಗಮನವನ್ನ ಕೊಡಬೇಕಾಗತ್ತೆ. ಇನ್ನು ವ್ಯವಹಾರದ ಕೆಲಸದ ವಿಚಾರಗಳಲ್ಲಿ ಬಹಳಷ್ಟು ಉಪಯುಕ್ತವಾಗಿರುವಂತಹ ಚರ್ಚೆಗಳಾಗತ್ತೆ. ನಿಮ್ಮ ಕೆಲಸಕ್ಕೆ ಸಂಬಂಧಿಸಿರುವಂತಹ ಮುಂದಿನ ಭವಿಷ್ಯದ ದೃಷ್ಟಿನಲ್ಲಿ ತೆಗೆದುಕೊಳ್ಳಬೇಕಾಗಿರುವಂತಹ ನಿರ್ಧಾರಕ್ಕೆ ಸಂಬಂಧಿಸಿರುವಂತಹ ಯೋಜನೆಗಳು ನಿಮ್ಮ ತಲೆಯಲ್ಲಿ ಹೊಳಿತಾ ಇರುತ್ತೆ. ಬಹಳಷ್ಟು ಯೋಚನೆಗಳನ್ನ ಮಾಡ್ತೀರಿ. ದೂರದೃಷ್ಟಿಯನ್ನ ಇಟ್ಕೊಂಡು ಯೋಚನೆಯನ್ನ ಮಾಡುವಂಥದ್ದು ಇದು ಒಳ್ಳೆಯ ಒಂದು ಬೆಳವಣಿಗೆ. ಭವಿಷ್ಯತ್ತಿನ ದೃಷ್ಟಿಯಿಂದ ನೋಡಿದಾಗ ಸಂತೋಷಕ್ಕಾಗಿ ಹೊಸ ಸಂಬಂಧಗಳನ್ನ ಎದುರು ನೋಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇದೆ. ಇನ್ನು ಕಷ್ಟ ಕಾಲದ ಸಮಯದಲ್ಲಿ ನಿಮಗೆ ಯಾರೋ ಒಂದು ಸಹಾಯವನ್ನ ಮಾಡುವಂಥದ್ದು, ಅದು ಕುಟುಂಬ ಸದಸ್ಯರಿರ್ಬೋದು, ಸ್ನೇಹಿತ ವರ್ಗದವರು ಇರ್ಬೋದು, ನೆರೆಹೊರೆಯರಿರ್ಬೋದು ಅಥವಾ ಯಾರೋ ಅಪರಿಚಿತ ವ್ಯಕ್ತಿಗಳಿರ್ಬೋದು, ನಿಮಗೆ ಸಹಾಯ ಅಥವಾ ಸಲಹೆ ಅಥವಾ ಹೊಸ ಮಾರ್ಗಗಳನ್ನ ಹೇಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಜನರಿಗೆ, ವೃಷಭ ರಾಶಿಯವರಿಗೆ ಸಾರ್ವಜನಿಕವಾಗಿ ಏನೋ ಒಂದು ಒಳ್ಳೆ ಕೆಲಸ ಮಾಡುವಂಥದ್ದು, ಅದರಿಂದ ಜನಗಳ ಪ್ರೀತಿ ವಿಶ್ವಾಸವನ್ನ ಗಳಿಸುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿರತಕ್ಕಂತಹ ವಿಷಯಗಳಲ್ಲಿ ನಿಜವಾಗಿ ಇವತ್ತು ಅಂಥದ್ದೇನು ಅದ್ಭುತವಾಗಿ ಇಲ್ಲದೆ ಇದ್ರೂ ಕೂಡ ಸಮಸ್ಯೆ ಏನು ಇಲ್ಲ ಅಂತ ಹೇಳ್ತೇನೆ. ಯಾಕಂತಂದ್ರೆ ಹೊಂದಾಣಿಕೆ ಅನ್ನುವಂಥದ್ದು ಒಂದು ಹಂತದಲ್ಲಿ ಚೆನ್ನಾಗಿರುತ್ತೆ. ಕೆಲವೊಂದು ಸಮಸ್ಯೆಗಳು, ಅಡೆತಡೆಗಳು ಕೂಡ ಸರಿ ಮಾಡ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಪತಿ ಪತ್ನಿಯರ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪ್ರೇಮಿಗಳ ಬಗ್ಗೆ ಹೇಳೋದಾದ್ರೆ, ಪ್ರೇಮಿಗಳು ಜೀವನದ ಕೆಲವೊಂದು ಮುಖ್ಯವಾದಂತಹ ಘಟ್ಟದಲ್ಲಿ ಇರ್ತೀರಿ ಅಂತ. ಯಾಕಂತಂದ್ರೆ ಅವ್ರದೇ ಆದಂತಹ ಒಂದು ಲೋಕದಲ್ಲಿ ಇರ್ತೀರಿ. ಕೆಲವೊಂದು ಭವಿಷ್ಯತ್ತಿನ ಬಗ್ಗೆ ಹೊಸ ಹೊಸ ಯೋಜನೆಗಳನ್ನ ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಅನೇಕ ಭಿನ್ನಾಭಿಪ್ರಾಯಗಳ ಮಧ್ಯದಲ್ಲಿಯೂ ಕೂಡ ಒಳ್ಳೆಯ ದಿನ ಆಗಿರುತ್ತೆ ಪ್ರೇಮಿಗಳಿಗೂ ಕೂಡ. ಇವತ್ತು ಬಹಳಷ್ಟು ಜನ ಮನೆಯಲ್ಲೇ ಜಾಸ್ತಿ ಹೊತ್ತು ಇರುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇನ್ನು ಕೆಲವೊಂದು ಅನೇಕ ಹಳೆಯ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಕೆಲವೊಂದು ಗೊಂದಲಗಳು, ಸಮಸ್ಯೆಗಳನ್ನ ಸೃಷ್ಟಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ
ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಹಳೆ ವಿಚಾರಗಳನ್ನ ಒಳ್ಳೇದಾಗಿದ್ರೆ ಪರವಾಗಿಲ್ಲ, ಕೆಟ್ಟದಾಗಿ ಬಳಸ್ಕೊಳ್ಳೋಕೆ ಹೋಗ್ಬೇಡಿ, ಅದು ನಿಮಗೆ ಒಳ್ಳೆ ಫಲ ಸಿಗೋದಿಲ್ಲ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆ ಗಮನಿಸಲೇಬೇಕು. ನೀವು ಇವತ್ತು ಇದನ್ನ ನೀವು ಬೆಟ್ಟಿಂಗ್ ಆಗಿರ್ಬೋದು, ಅಥವಾ ಖರ್ಚು ಮಾಡೋದಾಗಿರ್ಬೋದು, ಅಥವಾ ಕಳೆದುಕೊಳ್ಳುವಂತದ್ದಾಗಿರ್ಬೋದು, ಈ ನಿಟ್ಟಿನಲ್ಲಿ ಏನಾದ್ರೂ ಒಂದು ಸಮಸ್ಯೆಗಳಾಯ್ತು ಅಂತಂದ್ರೆ ಆರ್ಥಿಕದ ಒಂದು ಪರಿಸ್ಥಿತಿಯ ಮೇಲೆ ಬಹಳಷ್ಟು ಹೊಡೆತಗಳು ಬೀಳುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಈ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕಿರ್ಲಿ. ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದು ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಅದೃಷ್ಟದ ಸಂಖ್ಯೆ 7. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೋಡಿ, ಆರಾಮವಾಗಿ ಕೆಲವೊಂದು ವಿಶ್ರಾಂತಿಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ಆರಾಮ ತೆಗೆದುಕೊಳ್ಳೋದಕ್ಕೆ ಏನು ಕೊರತೆ ಇಲ್ಲ, ಸಮಯ ಅಂತೂ ಸಿಕ್ಕಾಪಟ್ಟೆ ಸಿಗುತ್ತೆ, ಸಮಯಕ್ಕೂ ಕೊರತೆ ಇಲ್ಲ. ಕೆಲವೊಂದು ಆಸಕ್ತಿಕರ ವಿಚಾರಗಳಲ್ಲಿ ತೊಡಗಿಸಿಕೊಳ್ಳಬೇಕಾಗತ್ತೆ. ನಿಮ್ಮನ್ನ ನೀವು ತೊಡಗಿಸಿಕೊಂಡು ನಿಮ್ಮನ್ನ ನೀವು ಕೆಲಸದ ಕಡೆ ಹೆಚ್ಚಿನ ಒತ್ತನ್ನ ಕೊಡಬೇಕಾಗತ್ತೆ. ಅಂದಾಗ ಮಾತ್ರ ವ್ಯಾಪಾರವನ್ನ ನೀವೇನಾದ್ರೂ ವ್ಯಾಪಾರ ಮಾಡ್ತಾ ಇದ್ರೆ ಅದನ್ನ ಬಲಪಡಿಸೋದಕ್ಕೆ ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಕ್ರಮಗಳನ್ನ ತೆಗೆದುಕೊಳ್ಳಬಹುದು. ನೋಡಿ, ಭವಿಷ್ಯತ್ತಿನಲ್ಲಿ ಬರಬೇಕಾಗಿರುವಂತಹ ಸಮಸ್ಯೆಗಳು ಮತ್ತು ನೀವು ಮಾಡುವಂತಹ ಕೆಲಸ ಕಾರ್ಯದ ಯೋಜನೆಗಳನ್ನ ಸರಿಯಾಗಿ ರೂಪಿಸ್ಕೊಳ್ಳುವಂಥದ್ದು. ಇವತ್ತು ನೀವು ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅದನ್ನ ಯಾವ ರೀತಿ ಮಾಡಬೇಕು ಅನ್ನುವಂತಹದ್ದನ್ನ ಸರಿಯಾಗಿ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಕಡೆ ಗಮನವನ್ನ ಕೊಡುವಂತಹ ಒಂದು ದಿನ ಅಂತೂ ಸುಳ್ಳಲ್ಲ. ಇದ್ರ ಕಡೆ ನೀವು ಹೆಚ್ಚಿನ ಆದ್ಯತೆಯನ್ನ ಕೊಡಿ, ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ, ಒಳ್ಳೆ ಫಲ ಸಿಗುತ್ತೆ. ಇನ್ನು ಆಪ್ತರಿಗೆ, ನಿಮಗೆ ಬೇಕಾಗಿರುವಂತಹ ಆಪ್ತ ವಲಯಕ್ಕೆ ಕೆಲವೊಂದು ಆರ್ಥಿಕವಾಗಿರ್ತಕ್ಕಂತಹ ಸಹಾಯವನ್ನ ಮಾಡುವಂತಹ ಸಾಧ್ಯತೆಗಳಿದೆ. ನಿಮ್ಮ ಬಂಧು ಬಾಂಧವರಿಗಿರ್ಬೋದು, ನೆರೆಹೊರೆಯವರಿಗಿರ್ಬೋದು, ಅಥವಾ ನಿಮ್ಮ ಮೇಲೆ ಡಿಪೆಂಡ್ ಆಗಿರತಕ್ಕಂತಹ ಜನಗಳಿಗೆ ನೀವು ನಿಮ್ಮ ಕೈಲಾದಂತಹ ಒಂದು ಸಹಾಯವನ್ನು ಮಾಡುವಂತಹ ಸಾಧ್ಯತೆಗಳು ಇವತ್ತು ಮಿಥುನ್ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಪರೋಪಕಾರ, ಪರಸಹಾಯ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ಪುಣ್ಯದ ಫಲದಲ್ಲಿ ಅದು ಜೋಡಣೆ ಆಗತ್ತೆ ಅನ್ನುವಂಥದ್ದು ಸುಳ್ಳಲ್ಲ. ಹಾಗಾಗಿ ಒಳ್ಳೆಯ ಧರ್ಮದ ಕಾರ್ಯವನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇನ್ನು ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು ನಿಮಗೆ ಒಳ್ಳೆಯ ಪ್ರೋತ್ಸಾಹವನ್ನ ನೀಡ್ತಾರೆ. ಬಹಳ ವಿಶೇಷವಾಗಿ ಇವತ್ತು ಪ್ರೇಮಿಗಳಿಗೆ ಬಹಳ ವರ್ಣರಂಜಿತವಾಗಿರತಕ್ಕಂತಹ ಒಂದು ದಿನ ಆಗಿರುತ್ತೆ ಅನ್ನುವಂಥದ್ದು. ನೋಡಿ, ಎಲ್ಲವೂ ನೀವು ಅಂದುಕೊಂಡಂಗೆ ಇರುತ್ತೆ, ಯಾವುದೇ ಅಡೆತಡೆಗಳು ಇರೋದಿಲ್ಲ. ಅಂದುಕೊಂಡಂತ ರೀತಿಯಲ್ಲಿ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಸಾಗ್ತಾ ಇರುತ್ತೆ. ಇದರಿಂದ ಬಹಳ ಸಂತೋಷವಾಗಿ ಪ್ರೇಮಿಗಳು ಅವ್ರದೇ ಆಗಿರತಕ್ಕಂತಹ ಒಂದು ಗುಂಗಿನಲ್ಲಿ ಇರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇಲ್ಲಿವರೆಗೆ ಕೆಲವು ಕೆಲಸಗಳಲ್ಲಿ ನಿರತರಾಗಿರ್ತಕ್ಕಂಥವರಿಗೆ ನಿಮಗಾಗಿ ಸಮಯವನ್ನ ತೆಗೆದುಕೊಳ್ಳಿಕ್ಕೆ ಇವತ್ತು ಖಂಡಿತ ಅವಕಾಶ ಸಿಗುತ್ತೆ. ಈ ಅವಕಾಶವನ್ನ ನೀವು ನಿಮ್ಮ ಪತ್ನಿಯ ಜೊತೆ ಅಥವಾ ಪತಿಯ ಜೊತೆ ಅಥವಾ ಮಕ್ಕಳ ಜೊತೆಯಲ್ಲಿ, ತಂದೆ ತಾಯಿಗಳ ಜೊತೆಯಲ್ಲಿ ಭಾವನಾತ್ಮಕವಾದ ಸಂಬಂಧಗಳನ್ನ ಅನುಭವಿಸಲಿಕ್ಕೆ ಇವತ್ತು ಕಾರಣವಾಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಜೊತೆಗೆ ಈ ಪತಿ ಪತ್ನಿಯರ ವಿಚಾರಗಳಲ್ಲಿ ನೋಡೋದಾದ್ರೆ ತುಂಬಾ ಹೊಂದಾಣಿಕೆ ಅನ್ನುವಂಥದ್ದು, ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಳ್ಳುವಿಕೆ ಇದೆ. ಇವತ್ತು ಮೊಬೈಲ್ ಅನ್ನ ಜಾಸ್ತಿ ಯೂಸ್ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಯಾವುದೇ ಒಂದು ಬಿಡುವಿನ ವೇಳೆಯಲ್ಲಿ ಈ ಚಲನಚಿತ್ರವನ್ನ ನೋಡುವಂಥದ್ದು, ಮೊಬೈಲ್ ನಲ್ಲಿ ನೋಡಬಹುದು, ಇಂಟರ್ನೆಟ್ ಮೂಲಕ, ಯಾವುದೇ ಒಂದು ಮಾಧ್ಯಮದ ಮೂಲಕ ನೀವು ಒಂದು ಚಿತ್ರವನ್ನ ನೋಡಬಹುದು, ಚಿತ್ರಮಂದಿರಕ್ಕೆ ಹೋಗಿ ನೋಡಬಹುದು, ಅಥವಾ ಸಿನಿಮಾ ನಾಟಕಗಳನ್ನ ನೋಡಬಹುದು. ಈ ರೀತಿಯಾಗಿ ಕೆಲವೊಂದು ಸಮಯವನ್ನ ಕಳೆಯುವಂತಹ ಸಾಧ್ಯತೆಗಳು ಈ ಮಿಥುನ್ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಒಂದಂತೂ ಸತ್ಯ, ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳು, ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂತಹ ಸಾಧ್ಯತೆಗಳಿದೆ. ಒಳ್ಳೆಯ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿ, ಯಾಕಂದ್ರೆ ಭವಿಷ್ಯಕ್ಕೆ ತುಂಬಾ ಉಪಯೋಗ ಆಗತ್ತೆ. ಸದ್ಯಕ್ಕದು ಖಾಲಿ ಪೀಲಿ ಅಂತನೂ ಅನಿಸ್ಬಹುದು, ಏನಪ್ಪಾ ಇದೇನು ನನಗೆ ನಿಲ್ಕೋದ ಕನಸಾಗಿರ್ಬೋದು ಅನ್ನುವಂತ ಭಾವನೆಗಳು ನಿಮಗೆ ಬರ್ಬೋದು. ಆದ್ರೆ ಖಂಡಿತವಾಗ್ಲೂ ನೀವು ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯವಿಲ್ಲ. ಧೈರ್ಯವಾಗಿ ಮುನ್ನುಗ್ಗಿ, ಧೈರ್ಯಂ ಸರ್ವತ್ರ ಸಾಧನಂ. ಯಾಕಂತಂದ್ರೆ ಧೈರ್ಯದಿಂದ ಮುನ್ನುಗ್ಗಿದ್ರೆ ಖಂಡಿತ ಆಗದೆ ಇರುವಂತದ್ದು ಯಾವುದೂ ಇಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ಖಂಡಿತ ಏನು ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕಿರ್ಲಿ.
ಖಂಡಿತ ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾ ನಿಮ್ಮ ರಾಶಿ ಮತ್ತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಭಾವನೆಗಳನ್ನ ಅಥವಾ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅದು ನಮಗೆ ಬಹಳ ಸ್ಫೂರ್ತಿ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಅದೃಷ್ಟದ ಸಂಖ್ಯೆ ಇವತ್ತು 5. ಇನ್ನು ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ. ನಿಮ್ಮ ಭಯವನ್ನ ಸಾಧ್ಯವಾದಷ್ಟು ಬೇಗ ತೊಡಗಿಸ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಮನಸ್ಸು ಆಸೆ ಪಡುವಂಥದ್ದು ತಪ್ಪೇನಿಲ್ಲ. ನಾನು ಹಂಗಿರ್ಬೇಕು, ಹಿಂಗಿರ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ನಾನು ಹಾಗಿದ್ರೆ ಚೆನ್ನಾಗಿರುತ್ತೆ, ಹೀಗಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಯೋಚನೆ ಇರುವಂಥದ್ದು ತಪ್ಪೇನಲ್ಲ. ಜೀವನದಲ್ಲಿ ಆಶಾವಾದಿತನ ಅನ್ನುವಂಥದ್ದು ಇರಬೇಕು. ಆದ್ರೆ ಅತಿ ಆದ್ರೆ ಅದು ಅಷ್ಟೊಂದು ಒಳ್ಳೇದಲ್ಲ. ಅತಿ ಆದ್ರೆ ಅಮೃತ ವಿಷ ಆಗುತ್ತೆ ಅಂತಾರಲ್ಲ, ಆ ತರ ಭಾವನೆಗಳು ಆಗ್ಬೋದು. ಹಾಗಾಗಿ ನಿಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಒಂದು ಹಂತದಲ್ಲಿ. ಮತ್ತೊಂದು ಹಂತದಲ್ಲಿ ನಿಮ್ಮಲ್ಲಿ ಒಂದು ಭಯ ಇದೆ, ಕಳವಳ ಇದೆ, ಆತಂಕ ಇದೆ, ಅಭದ್ರತೆಯ ಭಾವನೆಗಳು ನಿಮಗೆ ಕಾಡ್ತಾ ಇರ್ತಕ್ಕಂಥದ್ದು, ಅದನ್ನು ಕೂಡ ನೀವು ತೊಡಗು ಹಾಕ್ಬೇಕಾಗತ್ತೆ. ಅವಶ್ಯಕತೆಗೆ ಇರ್ತಕ್ಕಂತಹ ರೀತಿಯಲ್ಲಿ ಜೀವನ ಸಾಗಿಸ್ಬೇಕಾಗತ್ತೆ. ಯಾಕಂತಂದ್ರೆ ಈಗ ನಾವು ಹೋಗುವಂತ ದಾರಿ ತುಂಬಾ ವೇಗವಾಗಿದ್ರು ತೊಂದ್ರೆ, ತುಂಬಾ ಸ್ಲೋ ಆಗಿದ್ರು ತೊಂದ್ರೆ. ಅದನ್ನ ಒಂದು ಹಂತದಲ್ಲಿ ತಗೊಂಡೋದ್ರೆ ಮಾತ್ರ ಎಲ್ಲರಿಗೂ ಹಿತ ಆಗತ್ತೆ ಅನ್ನುವಂಥದ್ದು. ಈ ವಿಚಾರದಲ್ಲಿ ನಾನು ಬಹಳಷ್ಟು ಹೇಳ್ಬೋದು, ಆದ್ರೆ ಸಮಯ ಸಿಗಲ್ಲ. ಹಾಗಾಗಿ ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡು ನಡೆದ್ರೆ ತುಂಬಾ ಉಪಯುಕ್ತ ಆಗುತ್ತೆ. ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನ ಇದನ್ನ ನೀವು ತಿಳಿದುಕೊಳ್ಳೇಬೇಕಾಗಿರುವಂತ ವಿಚಾರ ಆಗಿದೆ. ಜೊತೆಗೆ ಆರೋಗ್ಯವನ್ನ ನೀವು ಉಳಿಸ್ಕೋಬೇಕಾಗತ್ತೆ. ಚಿಂತೆ ಜಾಸ್ತಿ ಮಾಡಬಾರ್ದು, ಮಾನಸಿಕ ಒತ್ತಡಗಳಾಗುತ್ತೆ. ಕೆಲವೊಂದು ಈ ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಆರೋಗ್ಯದ ಮೇಲೆ ಬಹಳಷ್ಟು ವ್ಯತಿರಿಕ್ತ ಪರಿಣಾಮಗಳನ್ನ, ಅಡ್ಡ ಪರಿಣಾಮಗಳನ್ನ ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಸಹೋದರರಿಂದ ನಿಮಗೆ ಆರ್ಥಿಕವಾಗಿರುವಂತಹ ಬೆಂಬಲಗಳು ಇವತ್ತು ಸಿಗುವಂತಹ ಸಾಧ್ಯತೆಗಳಿದೆ. ಆರ್ಥಿಕವಾಗಿರ್ತಕ್ಕಂಥ ಬೆಂಬಲ ಸಿಗೋದ್ರಿಂದ ನಿಮಗೆ ಹಣಕಾಸಿನ ಸೌಲಭ್ಯಗಳು ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಹಣಕಾಸಿನ ಬಗ್ಗೆ ಏನು ದೊಡ್ಡ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಪರಿಸ್ಥಿತಿ ಏನು ಹದಗೆಟ್ಟಿರುವಂತದ್ದು ಬೇಗ ಸುಧಾರಣೆ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರ್ಲಿ. ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣ ವ್ಯಕ್ತಿಗಳಿಗೆ ನಿಮ್ಮ ವಾದಗಳನ್ನ ಮಂಡಿಸುವಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಮಹತ್ವಪೂರ್ಣವಾದ ಅಥವಾ ಜ್ಞಾನಿ ಆಗಿರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ನಿಮ್ಮ ಆಪ್ತ ವಲಯದಲ್ಲಿ ಹಂಚಿಕೊಂಡು ಆ ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಕಟಕ ರಾಶಿಯವರು ಮಾಡಬೇಕಾಗತ್ತೆ. ಈ ವಿಶೇಷವಾಗಿ ಪ್ರೇಮಿಗಳಿಗೆ ಇವತ್ತು ನಿಜವಾಗಿ ಮನಸ್ಸು ಬಹಳ ನಿಷ್ಕಲ್ಮಶವಾಗಿರುತ್ತೆ. ಒಬ್ಬರಿಗೊಬ್ರು ತ್ಯಾಗ ಮಾಡುವಂತಹ ಗುಣ, ಒಬ್ರಿಗೋಸ್ಕರ ಒಬ್ರು ಜೀವನ ಮಾಡುವಂಥದ್ದು ಅಥವಾ ಬಿಟ್ಟು ಕೊಡದೇ ಇರುವಂಥದ್ದು, ಅವರ ಪರ ವಕಾಲತನ್ನು ವಹಿಸುವಂಥದ್ದು, ಈ ರೀತಿ ಆಗುವಂತಹ ಸಾಧ್ಯತೆಗಳಿಂದ ಪ್ರೇಮಿಗಳಲ್ಲಿ ಒಳ್ಳೆ ಬಾಂಧವ್ಯ ಮೂಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಯಾವುದೇ ಒಂದು ಕೆಲಸ ಹಿಡಿದ್ರಿ ಅಂತಂದ್ರೆ ಸುಲಭವಾಗಿ ಬಿಟ್ಟು ಬಿಡಬೇಡಿ. ಅದನ್ನ ಕೊನೆ ಗಳಿಗೆವರೆಗೂ ಕೂಡ ಪ್ರಯತ್ನವನ್ನ ಮಾಡಿಕೊಂಡು ನಿಮ್ಮ ಕಾರ್ಯವನ್ನ ಸಾಧನೆಯನ್ನ ಮಾಡ್ಕೊಳ್ಳಿ. ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆಯ ವಿಶ್ವಾಸ, ಒಳ್ಳೆಯ ಸ್ನೇಹ ಸೌಹಾರ್ದತೆ, ಒಳ್ಳೆಯ ಬಾಂಧವ್ಯ, ಉತ್ತಮವಾದಂತಹ ನಡವಳಿಕೆ ಪ್ರೇಮಿಗಳಲ್ಲಿ ಜೊತೆಗೆ ಪತಿ ಪತ್ನಿಯರ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಫಲ ಕಟಕ ರಾಶಿಯವರಿಗೆ ಬೀರ್ತಕ್ಕಂಥದ್ದು. ನಿಮ್ಮ ಕಟಕ ರಾಶಿಯವರಿಗೆ ನಿಮ್ಮ ರಾಶಿಯ ಸಮೇತವಾಗಿ ಕಾಮೆಂಟ್ ಅನ್ನ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹೇಗನಿಸ್ತು ಈ ವಿಡಿಯೋ ಅನ್ನುವಂಥದ್ರ ಬಗ್ಗೆ. ಜೊತೆಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಅದೃಷ್ಟದ ಸಂಖ್ಯೆ 9. ಸಿಂಹರಾಶಿಯವರು ನೋಡಿ, ಇವತ್ತು ಹೊರಾಂಗಣ ಚಟುವಟಿಕೆಗಳು ಕೆಲವೊಂದು ದಣಿವನ್ನ, ಕೆಲವೊಂದು ಒತ್ತಡವನ್ನ, ಕೆಲವೊಂದು ನೋವನ್ನ, ಕೆಲವೊಂದು ಮಾನಸಿಕ ಒತ್ತಡಗಳನ್ನ ನಿಯಂತ್ರಣದಲ್ಲಿಡ್ತವೆ. ಯಾಕಂತಂದ್ರೆ
ಸಂತೋಷವನ್ನ ಪಡಬೇಕು, ಖುಷಿಯನ್ನ ಪಡಬೇಕು. ದುಡಿಯುವಂತ ಸಂದರ್ಭದಲ್ಲಿ ದುಡಿಬೇಕು, ಆಡುವಂತ ಸಂದರ್ಭದಲ್ಲಿ ಆಡಬೇಕು, ಮಾತಾಡುವಂತ ಸಂದರ್ಭದಲ್ಲಿ ಮಾತಾಡಬೇಕು, ಊಟ ಮಾಡೋ ಸಮಯದಲ್ಲಿ ಊಟ ಮಾಡಬೇಕು. ಒಂದು ಸಮಯದ ಒಂದು ಲಿಮಿಟ್ ಅನ್ನುವಂಥದ್ದು ಇರುತ್ತೆ. ಅದಕ್ಕೆ ಅನುಸಾರವಾಗಿ ನಾವು ಕೆಲಸ ಮಾಡಿದಾಗ ಕೆಲವೊಂದು ಸಮಸ್ಯೆಗಳು, ತೊಂದರೆಗಳಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಹೆಚ್ಚಿನ ಒಂದು ಒತ್ತನ್ನ ನಿಮ್ಮ ಆರೋಗ್ಯದ ಕಡೆ ಮತ್ತು ನಿಮ್ಮ ಹಣಕಾಸಿನ ಕಡೆ, ನಿಮ್ಮ ಕೆಲಸದ ಕಡೆ ನೀವು ಹೆಚ್ಚಿನ ಆದ್ಯತೆಯನ್ನ ಕೊಟ್ರಿ ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರತಕ್ಕಂತಹ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಜೊತೆಗೆ ಇವತ್ತು ನೀವೇನಾದ್ರೂ ಸಾಲವನ್ನ ಮಾಡಿದ್ರೆ ಆ ಸಾಲವನ್ನ ಕೊಡುವಂತಹ ಸಾಧ್ಯತೆಗಳಿದೆ. ಅದು ಸಣ್ಣ ಪುಟ್ಟದ್ದಾಗಿರ್ಬೋದು, ದೊಡ್ಡ ಪ್ರಮಾಣದಾಗಿರ್ಬೋದು, ಅಥವಾ ಕೆಲವೊಂದು ಜನ ಸ್ವಲ್ಪ ಹಣಕಾಸಿನ ವಿಚಾರಗಳಲ್ಲಿ ಹೆಚ್ಚಿನ ಚಿಂತನೆಯನ್ನ ಮಾಡತಕ್ಕಂತಹ ಸಾಧ್ಯತೆಗಳೇ, ಮತ್ತೆ ಈ ಸಾಲಗಳನ್ನ ಮರುಪಾವತಿ ಮಾಡತಕ್ಕಂತಹ ಸಾಧ್ಯತೆಗಳಿದೆ, ಮತ್ತು ಸೇಫ್ಟಿಯಾಗಿ ಇಟ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಏನೋ ಒಂದು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ಹೊಸ ಯೋಜನೆಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು, ಹೊಸ ಆಶಾವಾದಿತನವನ್ನ ಇಟ್ಕೊಳ್ಳುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ರಿಂದ ಇವತ್ತು ಬಹಳ ಅದ್ಭುತವಾದ ದಿನ ಆಗಬಹುದು ಅನ್ನುವಂಥದ್ದು. ಇನ್ನು ಕುಟುಂಬದ ಕಾರ್ಯಕ್ರಮಗಳಲ್ಲಿ ಹೊಸ ಸ್ನೇಹಿತರು ಕಾಣುವಂತಹ ಸಾಧ್ಯತೆಗಳಿದೆ. ಹೊಸ ಹೊಸ ಜನರ ಒಂದು ಭೇಟಿ ಆಗುವಂತಹ ಸಾಧ್ಯತೆಗಳಿಂದ, ಅಥವಾ ಅವ್ರ ಜೊತೆ ಮಾತಾಡುವಂಥದ್ದು, ಅಥವಾ ಅವ್ರ ಜೊತೆ ಹಂಚಿಕೊಳ್ಳುವಂಥದ್ದು ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು. ಆದ್ರೆ ಹಣಕಾಸಿನ ವಿಚಾರದಲ್ಲಿ ಅವ್ರ ಜೊತೆ ವ್ಯವಹರಿಸುವಾಗ ಎಚ್ಚರಿಕೆಯಿಂದ ಇಟ್ಟಬೇಕು. ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಸಂಶಯಾಸ್ಪದ ಹಣಕಾಸಿನ ವ್ಯವಹಾರಗಳನ್ನೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ಇದ್ರ ಒಂದು ಎಚ್ಚರಿಕೆ ಅನ್ನುವಂಥ ಮಾಹಿತಿಯನ್ನು ನೀವು ತೆಗೆದುಕೊಳ್ಳಿ. ಒಳ್ಳೆಯ ಸ್ನೇಹಿತರು ಇವತ್ತು ಯಾವಾಗ್ಲೂ ನಿಮಗೆ ಒಳ್ಳೆಯದನ್ನ ಬಯಸ್ತಾರೆ ಅನ್ನುವಂಥದ್ದು ಗಮನಕ್ಕೆ ಬರುತ್ತೆ. ಈ ಪ್ರೇಮಿಗಳಲ್ಲಿ ಕೆಲವೊಂದು ಮಧುರವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ, ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗುತ್ತೆ, ಮಾತುಕತೆ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಆನಂದಿಸ್ತಕ್ಕಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸಮಾಜದಿಂದ ಬೇರ್ಪಟ್ಟು ನಿಮ್ಮದೇ ಆಗಿರತಕ್ಕಂತಹ ಜೀವನದ ಬಗ್ಗೆ, ನಿಮ್ಮದೇ ಆದಂತಹ ಆಲೋಚನೆಗಳ ಬಗ್ಗೆ, ಯೋಜನೆಗಳನ್ನ ರೂಪಿಸಿಕೊಳ್ಳುವಂತಹ ಸಾಧ್ಯತೆಗಳನ್ನು ಕೂಡ ಹೆಚ್ಚಾಗಿದೆ. ಜೊತೆಗೆ ಒಂದು ಹಂತದಲ್ಲಿ ಬೇಗನೆ ಎದ್ದು ಚಟುವಟಿಕೆಯಿಂದ, ಲವಲವಿಕೆಯಿಂದ ನಿಮ್ಮ ಕೆಲಸ ಕಾರ್ಯದ ಕಡೆ ಹೆಚ್ಚಿನ ಒಲವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂತಹ ಸಾಧ್ಯತೆಗಳಿದೆ. ಅಗತ್ಯವಿರತಕ್ಕಂಥದ್ದನ್ನ ಯಾವುದೂ ಮುಂದೂಡ್ಲಿಕ್ಕೆ ಹೋಗ್ಬೇಡಿ. ಆಗಿನ ಕೆಲಸ ಆಗ್ಲೇ ಮಾಡಿ ಮುಗಿಸ್ಬಿಡಿ, ನಿಮಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇನ್ನು ಇವತ್ತು ಯಾವುದೋ ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಅಥವಾ ಕಿರಿಕಿರಿ ಉಂಟು ಕೂಡ ಆಗುವಂಥದ್ದು, ಆತಂಕ, ಕಳವಳ ಅಂತ ಹೇಳ್ತೀವಲ್ಲ, ಆ ತರದ ಭಾವನೆಗಳು ಕೂಡ ಬಿಂಬಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ರಿಂದ ಇದ್ರ ಬಗ್ಗೆನೂ ಕೂಡ ನೀವು ಗಮನಹರಿಸಿ. ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳು ಕೆಲವೊಂದು ವಿಚಾರಗಳಲ್ಲಿ ದುರ್ಬಲರಾದರ ತರ ಕಂಡು ಬರುತ್ತೆ. ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಏನಪ್ಪಾ, ನಾನು ಎಷ್ಟೇ ಓದ್ತಾ ಇದ್ದೇನೆ, ಅದು ಯಾವುದು ಸರಿಯಾಗಿ ತಲೆಗೆ ಹತ್ತಾ ಇಲ್ವಲ್ಲ ಅನ್ನುವಂತ ಬೇಸರ ಅಥವಾ ನೋವು ಒಂದು ಮನಸ್ಸಿನಲ್ಲಿ ಹಾಗೆ ಉಳಿಯುವಂತಹ ಸಾಧ್ಯತೆ, ಮನಸ್ಸು ಇದರಿಂದ ದುರ್ಬಲ ಆಗುವಂತಹ ಸಾಧ್ಯತೆಗಳಿದೆ. ಆದ್ರೆ ದುರ್ಬಲ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಮನಸ್ಸು ಕೊಟ್ಟು ಓದಿದ್ರೆ ಖಂಡಿತ ನೀವು ಮತ್ತೆ ಲೈನಿಗೆ ಬರ್ತೀರಿ ಅನ್ನುವಂಥದ್ದು ಈ ವಿಡಿಯೋದಿಂದ ತಿಳಿಸ್ಕೊಡ್ತಾ ಇರತಕ್ಕಂಥ ವಿಚಾರ. ವಿಷಯದ ಬಗ್ಗೆ ಅಥವಾ ಗುರುಗಳೊಂದಿಗೆ ಮಾತಾಡಬೇಕು, ವಿಷಯದ ಬಗ್ಗೆ ಅರಿವಿಟ್ಟುಕೊಂಡು ನೀವು ನೋಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಗುರುವಿನ ಸಲಹೆ, ಇವತ್ತು ನಿಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು, ಗುರುಗಳಿರ್ಬೋದು, ನೀವು ಯಾವುದೇ ಒಂದು ಕೆಲಸ ಮಾಡಿ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಕೂಡ ಹಿರಿಯರ ಒಂದು ಸಲಹೆಯನ್ನ, ಗುರುವಿನ ಸಲಹೆಯನ್ನ ತೆಗೆದುಕೊಂಡು ಮಾಡತಕ್ಕಂಥದ್ದು ನಿಮಗೆ ಬಹಳಷ್ಟು ಕಲಿತೀರಿ. ಎಜುಕೇಟೆಡ್ ಆಗಿರುವಂತಹ ಒಂದು ದಿನ, ಅನುಭವದ ದಿನ, ಕೆಲವೊಂದು ವಿಚಾರಗಳಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ದಿನ ಇವತ್ತು ಆಗಿರುತ್ತೆ ಅನ್ನುವಂಥದ್ದಂತೂ ಸುಳ್ಳಲ್ಲ. ನೋಡಿ, ಸಿಂಹರಾಶಿಯವರಿಗೆ ಬಹಳಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದೀವಿ. ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದು ನಿಮ್ಮ ರಾಶಿಯನ್ನ ಹಾಕಿ ಕಾಮೆಂಟ್ ಅನ್ನು ಮಾಡೋದು ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಸಿಂಹರಾಶಿಯವರ ಅದೃಷ್ಟದ ಸಂಖ್ಯೆ 7. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಬಹಳ ವಿಶೇಷವಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು. ನೋಡಿ, ಆರೋಗ್ಯ ಅಂತಂದಾಗ ನಿಮ್ಮ ದೈಹಿಕವಾದ ಕಸರತ್ತು ಇರ್ಬೋದು, ಆಹಾರದ ಕ್ರಮ ಇರ್ಬೋದು,
ಇದ್ರ ಬಗ್ಗೆ ಹೆಚ್ಚಿನ ಒಲವನ್ನ ನೀವು ಹೊಂದಬೇಕಾಗತ್ತೆ. ಸರಿಯಾದ ಸಮಯಕ್ಕೆ ಹೇಳಿ, ಸರಿಯಾದ ಸಮಯಕ್ಕೆ ಯೋಗ ಮಾಡೋದು, ಧ್ಯಾನ ಮಾಡೋದು, ಅಥವಾ ಯಾವುದೇ ಒಂದು ಆಟ ಪಾಠಗಳಲ್ಲಿ ಭಾಗಿಯಾಗುವಂತಹದ್ದು, ಇದರಿಂದ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ಜೊತೆಗೆ ಆಹಾರದ ಕ್ರಮ, ನೀವು ಕುಡಿಯುವಂತಹ ನೀರಿನಿಂದ ಹಿಡಿದು ಸೇವಿಸುವಂತಹ ಆಹಾರದವರೆಗೂ ಕೂಡ ಬಹಳಷ್ಟು ಎಚ್ಚರಿಕೆಯನ್ನ ಅಥವಾ ಸೂಕ್ತ ಕ್ರಮಗಳನ್ನ ಅಳವಡಿಸಿಕೊಂಡ್ರೆ ಆರೋಗ್ಯದಲ್ಲಿ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಇಲ್ಲದೆ ಇದ್ರೆ ಈ ರೋಗಿಗಳು ಇರ್ತಾರಲ್ಲ, ಈ ರೋಗಿಗಳಿಗೆ ಬಹಳಷ್ಟು ಎಚ್ಚರಿಕೆಯಿಂದ ಮಾತ್ರ ಇರಬೇಕಾಗುತ್ತೆ ಅನ್ನುವಂತಹ ಸಲಹೆ ಇದೆ. ಇದ್ರ ಬಗ್ಗೆ ನೀವು ದಯವಿಟ್ಟು ಗಮನದಲ್ಲಿಟ್ಕೊಂಡು ಅದನ್ನ ಆಚರಣೆಗೆ ತಗೊಂಡ್ಬಂದ್ರೆ ಆರೋಗ್ಯದಲ್ಲಿ ಬಹಳಷ್ಟು ವೃದ್ಧಿ ಆಗುತ್ತೆ. ಆರೋಗ್ಯದಿಂದ ಏನಾಗುತ್ತೆ, ಚಟುವಟಿಕೆ ಅನ್ನುವಂಥದ್ದು ಬರುತ್ತೆ. ಆ ಚಟುವಟಿಕೆಯಿಂದ ಏನಾಗುತ್ತೆ, ಕೆಲಸದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ಕೆಲಸದ ಮೇಲೆ ಒಳ್ಳೆ ಪರಿಣಾಮ ಬೀರಿದ್ರೆ ಏನಾಗುತ್ತೆ, ಹಣಕಾಸಿನ ಸೌಲಭ್ಯಗಳಾಗುತ್ತೆ. ಅದರಿಂದ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿಯೂ ನೀವು ಫಿಟ್ ಆಗ್ತೀರಿ. ಹಾಗಾಗಿ ಮೇನ್ ಇದಕ್ಕೆ ಬೇಕಾಗಿರುವಂತದ್ದೇನು, ಆರೋಗ್ಯ. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿದ್ರೆ ನೀವು ಎಲ್ಲ ಕಠಿಣವಾದ ಬಹಳಷ್ಟು ತೊಂದರೆಯಲ್ಲಿದ್ರೂ ಕೂಡ, ಎಂತಹ ಒಂದು ಕ್ಲಿಷ್ಟಕರ ಸನ್ನಿವೇಶಗಳಿದ್ರೂ ಕೂಡ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ. ಹಾಗಾಗಿ ಕನ್ಯಾ ರಾಶಿಯವರು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಮತ್ತೊಂದು ವಿಚಾರ, ನಿಮ್ಮಲ್ಲಿ ಏನಾದ್ರೂ ಕೆಟ್ಟ ಚಟಗಳು ಏನಾದ್ರೂ ಇದ್ರೆ, ಈ ಬೀಡಿ, ಸಿಗರೇಟು, ಆಲ್ಕೋಹಾಲು ಈ ತರದ್ ಯಾವುದಾದ್ರೂ ಇದ್ರೆ ದಯವಿಟ್ಟು ಅದರಿಂದ ಹೊರಗಡೆ ಬರುವಂತಹ ಕೆಲಸವನ್ನ ಮಾಡಿ. ಕೆಲವೊಂದು ಜನರಿಗೆ ಕೇಳಕ್ಕೆ ಸ್ವಲ್ಪ ಬೇಸರ ಅನಿಸಬಹುದು, ಕೆಲವೊಂದು ಜನರಿಗೆ, ಆದ್ರೆ ವಾಸ್ತವವಾಗಿಯೂ ಸತ್ಯ. ಅದರಿಂದ ನೀವು ಬಹಳಷ್ಟು ಆರೋಗ್ಯವನ್ನ ಕಳೆದುಕೊಳ್ತಾ ಇದ್ದೀರಿ. ಹಾಗಾಗಿ ಅದರಿಂದ ಹೊರಗಡೆ ಬನ್ನಿ, ಆರೋಗ್ಯವನ್ನ ಬೆಳೆಸ್ಕೊಳ್ಳಿ, ಸರ್ವತೋಮುಖ ಅಭಿವೃದ್ಧಿ ನಿಮ್ದಾಗುತ್ತೆ ಅನ್ನುವಂಥದ್ದಂತೂ ಸುಳ್ಳಲ್ಲ. ಇದನ್ನ ಒಂದು ಫಾಲೋ ಮಾಡಿ ನೋಡಿ. ಸ್ವಲ್ಪ ಹಂತ ಹಂತವಾಗಿ ಆದ್ರೂ ಇದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ನಿಮಗೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥ ವಿಚಾರ. ಇನ್ನು ಪರಿಸ್ಥಿತಿ ಹದಗೆಟ್ಟಿರುವಂತದ್ದು ಕೆಲವೊಂದು ವಿಚಾರಗಳಲ್ಲಿ ನೋಡಿ, ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಮನೆಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಒಂದು ಜವಾಬ್ದಾರಿಯ ಕೊರತೆ, ಒತ್ತಡದ ಕೊರತೆ, ಮಾನಸಿಕವಾದ ಖಿನ್ನತೆಗಳು, ಈ ರೀತಿಯಾಗಿ ನಿಮಗೆ ಏನಾಗುತ್ತೆ, ನೆಮ್ಮದಿನೇ ಇರಲ್ಲ. ಏನ್ ಮಾಡೋದಪ್ಪ, ನೆಮ್ಮದಿ ಇರಲಾರ್ದಕ್ಕಾಗಿ ನಾನು ಏನ್ ಮಾಡೋದು ಅನ್ನುವಂತಹ ಚಿಂತೆಗಳು, ಗೊಂದಲಗಳು, ನಿಮ್ಮಲ್ಲೇ ನೀವು ಪ್ರಶ್ನೆಗಳನ್ನ ಮಾಡ್ಕೊಳ್ಳುವಂಥದ್ದು ಈ ರೀತಿಯಾಗಿ ನಡೀತಾ ಇರುತ್ತೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ. ಇನ್ನು ಈ ದಿನ ಖಂಡಿತ ನಿಮಗೆ ಹಂತ ಹಂತವಾಗಿ ಸರಿಯಾಗುವಂಥದ್ದು. ಯಾವುದೇ ಒಂದು ಸಮಸ್ಯೆ ಸಲೀಸಾಗಿ ಸುಲಭವಾಗಿ ಅದರಿಂದ ಹೊರಗಡೆ ಬರೋಲಿಕ್ಕೆ ಕಷ್ಟ ಆಗ್ಬೋದು. ಕೆಲವೊಂದು ಸಮಸ್ಯೆಗಳೇ ಹಾಗಿರ್ತವೆ. ಹಾಗಾಗಿ ಸಮಯ ಮತ್ತು ತಾಳ್ಮೆ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿ ಬೇಕು. ತಾಳ್ಮೆಯಿಂದ ನೀವು ಎಲ್ಲವನ್ನೂ ಗೆಲ್ಲಬಲ್ರಿ, ಎಲ್ಲವನ್ನೂ ಮಾಡಬಲ್ರಿ, ಅಷ್ಟೊಂದು ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ. ಹಾಗಾಗಿ ಶಾಂತ ಚಿತ್ತದಿಂದ ನಿಮ್ಮಲ್ಲೇ ನೀವು ಯೋಚನೆ ಮಾಡ್ಕೊಂಡು ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಇನ್ನು ಈ ಪ್ರೇಮಿಗಳಿಗೆ ಕೆಲವೊಂದು ಗೊಂದಲಗಳು ಇರುತ್ತೆ, ಏನಾಗುತ್ತೋ ಏನಿಲ್ಲ ಅನ್ನುವಂತಹ ಸ್ಥಿತಿಗತಿಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಹೊಂದಾಣಿಕೆ ಅಷ್ಟೇನೂ ಅದ್ಭುತವಾಗಿ ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ಹೊಂದಾಣಿಕೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಹಣದಲ್ಲಿ ಪರವಾಗಿಲ್ಲ, ಒಂದು ನೀವೇನ್ ದುಡಿದಿದ್ರು ಕೂಡ ದುಡಿದಿದ್ದಕ್ಕೆ ಒಂದು ಕೂಲಿ ಅಂತೂ ಸಿಕ್ಕೇ ಸಿಗುತ್ತೆ ದೇವರ ಕೃಪೆಯಿಂದ. ಜೊತೆಗೆ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತ ಪ್ರಯತ್ನನೂ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಮಯವನ್ನ ಎಲ್ಲೋ ಒಂದು ಕಡೆ ವ್ಯರ್ಥ ಆಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಈ ಮೊಬೈಲ್ ಕಡೆ ಜಾಸ್ತಿ ಒಲವನ್ನ ಕೊಡ್ತಾ ಇರತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಜಾಸ್ತಿ ಮೊಬೈಲ್ ಯೂಸ್ ಮಾಡೋರು ಇವತ್ತೇ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆರೋಗ್ಯಕ್ಕೂ ಒಳ್ಳೇದು, ಕೆಲಸಕ್ಕೂ ಒಳ್ಳೇದು, ನಿಮ್ಮ ಜೀವನಕ್ಕೂ ಒಳ್ಳೇದು, ಎಲ್ಲದರಿಂದನೂ ನಿಮಗೆ ಉಪಯೋಗ ಆಗುತ್ತೆ. ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ರಾಶಿಯನ್ನ ಬರೆದು ಕಾಮೆಂಟ್ ಅನ್ನ ಮಾಡಿ, ಜೊತೆಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಕನ್ಯಾ ರಾಶಿಯವರಿಗೆ 5. ತುಲಾರಾಶಿಯವರು ನೋಡಿ, ನೀವು ಯಾವ ರೀತಿ ಇರ್ತೀರಿ ಅಂತಂದ್ರೆ ಬಹಳ ಮುಗ್ಧತೆ ನಿಮ್ಮಲ್ಲಿ ಇರುತ್ತೆ.
ತುಲಾರಾಶಿಯವರು ಅಂದ್ರೇನೆ ಹಾಗೆ, ನಂಬಿದ್ರೆ ಪ್ರಾಣ ಕೊಟ್ಬಿಡ್ತಾರೆ. ಆ ತರ ಒಂದು ಸ್ವಭಾವದ ವ್ಯಕ್ತಿಗಳು. ಪ್ರಾಣ ಕೊಡೋದಂತಂದ್ರೆ ಏನು, ಜೀವಕ್ಕೆ ಜೀವ, ಮನಸ್ಸಿಗೆ ಮನಸ್ಸು, ಅವ್ರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡುವಂತಹ ವ್ಯಕ್ತಿಗಳು ಅಲ್ಲ ಅನ್ನುವಂತಹ ಅರ್ಥ. ಯಾಕಂತಂದ್ರೆ ನಂಬಿದ್ರು ಅಂತಂದ್ರೆ ಮುಗಿದೋಯ್ತು. ಅವ್ರ ಮೇಲೆ ಅವ್ರಿಗೆ ಎಷ್ಟು ನಂಬಿಕೆ ಇರುತ್ತೆ, ಆ ನಂಬಿರುವಂತಹ ವ್ಯಕ್ತಿಗಳ ಮೇಲೆ ಅಷ್ಟೇ ಒಂದು ನಂಬಿಕೆಯನ್ನ ಇಟ್ಟುಕೊಂಡಿರುವಂತಹ ವ್ಯಕ್ತಿತ್ವ. ಮಗುವಿನಂತ ವ್ಯಕ್ತಿತ್ವ, ತುಂಬಾ ಮೃದುವಾದಂತಹ ಗುಣ ಸ್ವಭಾವ. ಯಾರು ಏನಾದ್ರೂ ಅಂದ್ಬಿಟ್ರೆ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ. ಒಳಗೆ ಅವರೊಳಗನೆ ಅವರು ಕೊರಗ್ತಾ ಇರತಕ್ಕಂಥದ್ದು. ಯಾಕೆ ಹಿಂಗ ಅಂದ್ಬಿಟ್ರು, ನಾವು ಇವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಟುಕೊಂಡಿದ್ವಲ್ಲ, ಈ ತರ ಯಾಕೆ ನಮ್ಮನ್ನ ನೋಡಿದ್ರು, ಈ ತರ ಯಾಕೆ ರಿಯಾಕ್ಷನ್ ಮಾಡಿದ್ರು ಅನ್ನುವಂತಹ ನೋವು ಅವರು ಒಳಗನೆ ಯೋಚನೆ ಮಾಡುವಂಥದ್ದು. ಅದು ಕೂಡ ಬೇರೆಯವ್ರಿಗೆ ಹೇಳಲ್ಲ, ಮನಸ್ಸಿನಲ್ಲಿ ಅವರೇ ಯೋಚನೆ ಮಾಡುವಂಥದ್ದು. ಅಂತಹ ಮಗುವಿನಂತಹ ಮುಗ್ಧವಾದಂತಹ ವ್ಯಕ್ತಿಗಳು ಅಂತಂದ್ರೆ ತುಲಾ ರಾಶಿಯವರು ಅಂತ ಹೇಳ್ಬೋದು. ನಿಜಾನ ಸುಳ್ಳ ನೀವು ದಯವಿಟ್ಟು ಕಾಮೆಂಟ್ ಮಾಡಿ. ಇನ್ನು ನಿಮ್ಮ ಪ್ರಯಾಣ ಮಾಡುವಂತಹ ಹಣ, ಖರ್ಚು ಮಾಡುವಂತಹ ಮನಸ್ಥಿತಿಯಲ್ಲಿ ಇರ್ತೀರಿ. ದಯವಿಟ್ಟು ನಿಮ್ಮಲ್ಲಿ ಇರತಕ್ಕಂತಹ ಸ್ವಲ್ಪ ದುಡ್ಡಿರುತ್ತೆ, ಆ ದುಡ್ಡನ್ನ ಪ್ರಯಾಣ ಮಾಡೋದ್ರ ಮೂಲಕ ಆಗಿರ್ಬೋದು, ಯಾವುದೇ ಒಂದು ಬೆಲೆ ಬಾಳುವಂತ ವಸ್ತುವನ್ನ ಖರೀದಿ ಮಾಡೋದ್ರ ಮೂಲಕ ಆಗಿರ್ಬೋದು, ಖರ್ಚು ಮಾಡುವಂತಹ ಒಂದು ಮನಸ್ಥಿತಿಯಲ್ಲಿ, ಪರಿಸ್ಥಿತಿಯಲ್ಲಿ ನೀವಿರತಕ್ಕಂಥದ್ದು ಕಂಡು ಬರುತ್ತೆ. ಖರ್ಚು ಮಾಡುವಂಥದ್ದು ತಪ್ಪು ಅನ್ನುವಂಥದ್ದು ನಾನು ಯಾವತ್ತಿಗೂ ನಿಮ್ಗೆ ಹೇಳ್ತಾ ಇಲ್ಲ. ಆದ್ರೆ ಅವಶ್ಯಕತೆ ಇದೆಯಾ, ನಿಮಗದರ ಅವಶ್ಯಕತೆ ಇದ್ರೆ ಖಂಡಿತ ಖರ್ಚು ಮಾಡಿ. ಆದ್ರೆ ಭೋಗದ ವಸ್ತು, ಅನವಶ್ಯಕವಾಗಿ ನಾನು ಅದನ್ನ ಖರ್ಚು ಮಾಡಬೇಕು ಅಥವಾ ಇನ್ನೊಬ್ರಿಗೆ ಯಾರಿಗೋ ತೋರಿಕೆಗಾಗಿ ಖರ್ಚು ಮಾಡಬೇಕು ಅಂದ್ರೆ ದಯವಿಟ್ಟು ಬೇಡ. ದುಡ್ಡನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಯಾಕಂತಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆಗಳು ಬಂದಾಗ ನಿಮಗೆ ಈ ದುಡ್ಡಿನ ಕೊರತೆ ಅಲ್ಲಿ ನಿಮಗೆ ಕಾಡಬಹುದು. ಇನ್ನು ಸಾಮಾಜಿಕ ಸಮಾರಂಭಗಳು, ಪ್ರಮುಖವಾಗಿರತಕ್ಕಂತಹ ವ್ಯಕ್ತಿಗಳ ಒಂದು ಭೇಟಿ ಆಗುವಂಥದ್ದು, ಒಳ್ಳೆ ಬಾಂಧವ್ಯ ಸುಧಾರಿಸುವಂಥದ್ದು, ಅವರ ಜೊತೆಯಲ್ಲಿ ಕುಶಲೋಪರಿ ವಿಚಾರ ಮಾಡತಕ್ಕಂಥದ್ದು, ಅವರ ಪರಿಚಯ ಆಗುವಂಥದ್ರಿಂದ ಮಾನಸಿಕವಾಗಿ ನಿಮಗೂ ಒಂಥರ ಧೈರ್ಯಗಳು ಬರುತ್ತೆ. ಎಲ್ಲರಿಗೂ ಅಂತಲ್ಲ, ಕೆಲವೊಂದು ಜನರಿಗೆ ಈ ತರದ ಅವಕಾಶಗಳಿದೆ. ಸಭೆ ಸಮಾರಂಭಗಳಿಗೆ ಹೋಗ್ಬೋದು, ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಳ್ಬಹುದು, ಸಾರ್ವಜನಿಕ ಕೆಲಸಗಳನ್ನು ಮಾಡಬಹುದು. ದೊಡ್ಡದೇನಲ್ಲದೆ ಇದ್ರೂ ಕೂಡ ಚಿಕ್ಕ ಪುಟ್ಟ ನಿಮ್ಮದೇ ಆಗಿರತಕ್ಕಂತಹ ಒಂದು ಏರಿಯಾದಲ್ಲಿ ಅಥವಾ ನಿಮ್ಮದೇ ಆದಂತಹ ಹಾದಿ ಬೀದಿಗಳಲ್ಲಿ ಒಂದು ಸಾರ್ವಜನಿಕವಾಗಿ ಒಳ್ಳೆಯ ಒಂದು ಹೆಸರನ್ನು ಸಂಪಾದಿಸುವಂತದ್ದು, ಅದರಿಂದ ಒಂದು ಒಳ್ಳೆ ಗೌರವವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ತುಲಾ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ಕೆಲಸದಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಖುಷಿ ಇರುತ್ತೆ, ಮತ್ತು ಕೆಲವೊಂದು ಸಮಯ ಕೂಡ ಇವತ್ತು ಸಿಗುತ್ತೆ. ಆ ಸಮಯವನ್ನ ಸರಿಯಾಗಿ ಬಳಸ್ಕೋಬೇಕಾಗತ್ತೆ. ಜೊತೆಗೆ ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಏನಾದ್ರೂ ಕ್ಲಾರಿಟಿ ಕೊಡೋದಿದ್ರೆ, ಮಾತಾಡೋದಿದ್ರೆ, ಗೊಂದಲಗಳು ಹಾಗೆ ಇದ್ರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂತ ಪ್ರಯತ್ನವನ್ನ ತುಲಾ ರಾಶಿಯವರು ಇವತ್ತು ಮಾಡಬೇಕಾಗತ್ತೆ. ಜೊತೆಗೆ ಇವತ್ತು ಪ್ರೇಮಿಗಳದ್ದು ನೋಡಿ, ಪ್ರೇಮಿಗಳಿಗೆ ಅದ್ಭುತವಾಗಿರ್ತಕ್ಕಂತಹ ದಿನ ಆಗಿರ್ತಕ್ಕಂಥದ್ದು. ತುಂಬಾ ಚೆನ್ನಾಗಿ ಖುಷಿಯಾಗಿ ಸಂತೋಷವಾಗಿ, ಯಾವುದೇ ಒಂದು ಭಯ ಇಲ್ಲದೆ ಸಂತೋಷವಾಗಿರುವಂತಹ ಸಾಧ್ಯತೆಗಳು ಪ್ರೇಮಿಗಳಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ಇವತ್ತು ಸ್ನೇಹಿತರ ಕಾರಣದಿಂದ ಯಾವುದೇ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡ್ರು ಕೂಡ ಸಮಸ್ಯೆಗಳನ್ನ ಸರಿ ಮಾಡಿಕೊಳ್ಳುವಂತ ಸಾಧ್ಯತೆಗಳು, ಯಾರೋ ಸಹಾಯ ಮಾಡುವಂಥದ್ದು, ಯಾರೋ ನಿಮಗೆ ಸಜೆಷನ್ ಕೊಡುವಂಥದ್ದು, ಅದರಿಂದ ಬಹಳಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಇರುತ್ತೆ, ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಭಿನ್ನಾಭಿಪ್ರಾಯಗಳು ಇರುತ್ತೆ. ಆದ್ರೆ ಆ ಭಿನ್ನಾಭಿಪ್ರಾಯಗಳು ತಾತ್ಕಾಲಿಕವಾಗಿರುತ್ತೆ, ಅದು ಏನು ದೊಡ್ಡ ಪರಿಣಾಮ ಬೀರೋದಿಲ್ಲ. ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಸಮಸ್ಯೆಗಳು ಖಂಡಿತವಾಗ್ಲೂ ಸರಿ ಆಗುತ್ತೆ. ಮತ್ತೆ ಕ್ಷಮಾಗುಣ ಅನ್ನುವಂಥದ್ದು ಯಾರ ಹತ್ರನಾದ್ರೂ ಇದೆ ಅಂತಂದ್ರೆ ಅದು ತುಲಾ ರಾಶಿಯವರು ಅಂತ ಹೇಳ್ಬೋದು. ಯಾರೇನೇ ತಪ್ಪು ಮಾಡಿದ್ರು ಅದನ್ನ ಬೇಗ ಕ್ಷಮಿಸ್ಬಿಡ್ತಾರೆ. ಆಯ್ತು ಬಿಡು, ನಮ್ಮವರು, ನಮ್ ಜನ, ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಅನ್ನುವಂತಹ ಒಂದೇ ವಿಚಾರ ಇಟ್ಕೊಂಡು ಅದನ್ನ ಹಠದಿಂದ ಅದನ್ನೇ ಜಗ್ಗಬೇಕು, ಅದನ್ನೇ ಸಾಧಿಸಬೇಕು, ಅಥವಾ ದ್ವೇಷ ಅಸೂಯೆಗಳನ್ನು ಸಾಧಿಸಬೇಕು ಅನ್ನುವಂತಹ ಮನಸ್ಥಿತಿ ಈ ತುಲಾ ರಾಶಿಯವರಿಗೆ ಇರೋದಿಲ್ಲ. ಹಾಗಾಗಿ ಯಾರೇನೇ ತಪ್ಪು ಮಾಡಿದ್ರು ಕೂಡ ಕ್ಷಮಾಭಾವನೆ ಅನ್ನುವಂಥದ್ದು ಇವರ ಒಂದು ಸ್ಟ್ರೆಂತ್. ಅದು ಖಂಡಿತವಾಗ್ಲೂ ಅದು ಒಳ್ಳೆ ವಿಚಾರವೇ. ಹಾಗಾಗಿ ಎಲ್ಲರ ಜೊತೆಯಲ್ಲಿಯೂ ಒಂದು ಒಳ್ಳೆ ರೀತಿಯಲ್ಲಿ ಬೆರೆಯುವಂತಹ ವ್ಯಕ್ತಿತ್ವ ಅನ್ನುವಂಥದ್ದು ತುಲಾ ರಾಶಿಯವ್ರದ್ದು ಬರುತ್ತೆ. ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದು ಕಾಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ರಾಶಿಯನ್ನ ಬರೆದು ನೀವು ಕಾಮೆಂಟ್ ಅನ್ನ ಮಾಡಿ.
ಯಾಕಂತಂದ್ರೆ ನೀವು ಮಾಡುವಂತ ಕಾಮೆಂಟ್ ನಮಗೆ ಸ್ಫೂರ್ತಿ ಆಗುತ್ತೆ ಅನ್ನುವಂತಹ ಮಾತನ್ನ ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರುತ್ತೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ಈಗಲೇ ನಂಬಿಕೆ ವಿಶ್ವಾಸದಿಂದ ನೀವು ಆರ್ಡರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಯಾಕಂತ ನಾವು ನಿಮ್ ಜೊತೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ತಕ್ಷಣ ಮಗುವಿನ ಜಾತಕ ಬರೆಸಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ತಿಳ್ಕೊಳ್ತಾ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ. ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಅದೃಷ್ಟದ ಸಂಖ್ಯೆ 8. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ಸ್ನೇಹಿತರಿರ್ಬೋದು ಅಥವಾ ಕುಟುಂಬ ಸದಸ್ಯರಿರ್ಬೋದು, ಇವತ್ತು ನೆರೆಹೊರೆಯವರು ಇರ್ಬೋದು, ಯಾರೋ ವ್ಯಕ್ತಿಗಳು, ನೀವು ನಿಮ್ಮನ್ನ ಹೊರತುಪಡಿಸಿ ಯಾರೋ ವ್ಯಕ್ತಿಗಳು ಇವತ್ತು ನಿಮ್ಮ ಜೊತೆಯಲ್ಲಿ ಸಂತೋಷದಿಂದ ಇರ್ತಾರೆ, ಖುಷಿಯಾಗಿರ್ತಾರೆ, ಒಂದು ಸಮಾಧಾನವನ್ನು ಪಡೆಯುವಂಥದ್ದು, ಯಾವುದೇ ಪ್ರಯಾಣ ಮಾಡುವಂಥದ್ದು ಅಥವಾ ಒಳ್ಳೆ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು, ಈ ರೀತಿಯಾಗಿ ಏನೋ ಒಂದು ಪ್ರೋಸೆಸ್ ನಡೆಯೋದ್ರಿಂದ ಅವರ ಸಾಂಗತ್ಯ ನಿಮಗೆ ಸಂತೋಷವನ್ನ ತಂದುಕೊಡುತ್ತೆ, ಅವ್ರಿಗೂ ಕೂಡ ಖುಷಿಯನ್ನ ತಂದುಕೊಡುತ್ತೆ. ಅದು ನಿಮ್ಮ ಪತ್ನಿ ಇರ್ಬೋದು, ಮಕ್ಕಳಿರ್ಬೋದು, ಬಂಧುಗಳಿರ್ಬೋದು, ಯಾರ ಜೊತೆಲ್ಲೋ ಇವತ್ತು ಲವಲವಿಕೆಯಿಂದ ಖುಷಿಯಾಗಿ ಸಮಯವನ್ನ ಕಳೆಯುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ನೀವು ಯಾವುದಾದ್ರೂ ಒಂದು ಹಣಕಾಸಿನ ಲೇವಾದೇವಿ ಮಾಡ್ತಾ ಇದ್ರೆ, ಕಮಿಷನ್ಗಳಂತಹ ಕೆಲಸಗಳೇನಾದ್ರೂ ಇದ್ರೆ, ಬ್ಯಾಂಕಿನಂತ ಕೆಲಸಗಳಿದ್ರೆ, ಹಣ ಕೊಡುವಂಥದ್ದು, ಹಣ ತೆಗೆದುಕೊಳ್ಳುವಂಥದ್ದು, ಈ ರೀತಿಯಾಗಿರತಕ್ಕಂತಹ ಪ್ರೊಸೆಸ್ ನಲ್ಲಿ ನಿಮಗೆ ಅನುಕೂಲಕರವಾದ ವಾತಾವರಣ ಇದೆ. ನೀವು ಅಂತ ಕೆಲಸಗಳನ್ನ ಮಾಡ್ಕೋಬಹುದು, ಅದರಿಂದ ಲಾಭಗಳನ್ನು ಕೂಡ ಪಡ್ಕೋಬಹುದು ಅನ್ನುವಂಥದ್ದು ಕಂಡುಬರುತ್ತೆ. ಮಕ್ಕಳು ನಿಮಗೆ ಸಹಾಯವನ್ನ ಮಾಡ್ತಾರೆ, ಮನೆ ಕೆಲಸ ಇರ್ಬೋದು ಅಥವಾ ನೀವು ಮಾಡುವಂತ ಕೆಲಸಕ್ಕೆ ಸಂಬಂಧಿಸಿರುವಂತಹ ಸಹಾಯಗಳಿರ್ಬೋದು. ಮಕ್ಕಳು ನಿಮಗೆ ಬಹಳಷ್ಟು ಆಪ್ತರಾಗ್ತಾರೆ, ಮಿತ್ರರ ತರ ಇರ್ತಾರೆ, ಫ್ರೆಂಡ್ಸ್ ತರ ಇರ್ತಾರೆ. ಜೊತೆಗೆ ನೀವು ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ಸಂತೋಷವಾಗಿರ್ತಕ್ಕಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಬಹಳ ಒಳ್ಳೆಯ ಫಲಗಳು ಅಂತ ಹೇಳ್ಬೋದು. ಇನ್ನು ನೀವು ಯಾರನ್ನು ಸ್ವಲ್ಪ ಕಠೋರವಾಗಿ ಗಂಭೀರ ಪದಗಳಿಂದ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲರ ಜೊತೆಯಲ್ಲೂ ಕೂಡ ಸ್ಮೂತ್ ಆಗಿ ಮಾತಾಡುವಂತಹ ಪ್ರಯತ್ನವನ್ನು ಮಾಡಿ, ಖಂಡಿತ ಒಳ್ಳೆ ಪ್ರಭಾವಗಳು ಬೀರುತ್ತೆ. ದಿನದ ಆರಂಭ ಸ್ವಲ್ಪ ದಣದಿರೋ ತರ, ಸುಸ್ತಾಗಿರೋ ತರ, ಯಾವುದೋ ಒಂದು ಪ್ರಯಾಣ ಮಾಡಿ ಬಂದಿರೋದ್ರಿಂದ ಅಥವಾ ಯಾವುದೇ ಒಂದು ದೊಡ್ಡ ಕೆಲಸಗಳನ್ನ ಮಾಡಿರೋದ್ರಿಂದ ಸ್ವಲ್ಪ ದಣದಿರೋದ್ರ ತರ ಅನಿಸುತ್ತೆ. ಆದ್ರೆ ಸಮಯ ಸ್ವಲ್ಪ ಕಳೆದಾಗೆಲ್ಲ ತುಂಬಾ ಫಿಸಿಕಲಿ ಫಿಟ್ನೆಸ್ ಕಂಡು ಬರ್ತೀರಿ, ಒಳ್ಳೆ ಫಲಿತಾಂಶ ಪಡಿತೀರಿ, ಚಟುವಟಿಕೆಯಿಂದ ಇರ್ತೀರಿ. ಜೊತೆಗೆ ಸಾಯಂಕಾಲನೂ ಕೂಡ ಸಮಯ ಸಿಗುತ್ತೆ. ಅಂತ ಸಮಯದಲ್ಲಿ ಆಟಗಳಾಡುವಂಥದ್ದು, ಹೊರಾಂಗಣ ಕ್ರೀಡೆಗಳಿಗೆ ಭಾಗವಹಿಸುವಂಥದ್ದು, ಸ್ವಲ್ಪ ವಾಕಿಂಗು, ವ್ಯಾಯಾಮ, ಈ ರೀತಿಯಾದಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಅಥವಾ ಕೆಲವೊಂದು ಜನ ನಿಕಟವಾಗಿರುವಂತಹ ವ್ಯಕ್ತಿಗಳ ಭೇಟಿ ಮಾಡೋದ್ರ ಮೂಲಕನೂ ಕೂಡ ಸಮಯವನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಬಹಳ ಒಳ್ಳೆಯ ಒಂದು ಫಲ ವೃಶ್ಚಿಕ ರಾಶಿಯವರಿಗೆ ಸಿಗ್ತಾ ಇದೆ. ಇನ್ನು ಜೊತೆಗೆ ಈ ನಿಮ್ಮ ಸಂಗಾತಿ ನಿಮಗೆ ಒತ್ತಡ ಹಾಕುವಂತಹ ಸಾಧ್ಯತೆಗಳು, ಏನೋ ಒಂದು ಒತ್ತಡ, ನೀವು ಅದು ಮಾಡಬೇಕು, ಇದು ಮಾಡಬೇಕು, ಅಥವಾ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ನೀವು ಹಿಂಗೆ ಇರಬೇಕು ಅನ್ನುವಂತಹ ಒಂದು ಒತ್ತಡ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಈ ರೀತಿ ಒಂದು ಒತ್ತಡವನ್ನ ಹೇರುವಂತಹ ಸಾಧ್ಯತೆಗಳಿದೆ. ಆದ್ರೆ ಅದನ್ನ ಒತ್ತಡ ನಿಭಾಯಿಸೋದಕ್ಕೆ ನಿಮ್ ಕೈಲಿ ಆಗಲ್ಲ. ಅವ್ರ ಜೊತೆಯಲ್ಲಿ ಅಂತೂ ಖುಷಿಯಾಗಿ ಅಂತೂ ಇರ್ತೀರಿ. ಜೊತೆಗೆ ನೀವು ಮಾಡುವಂತ ಕೆಲಸದಲ್ಲಿ ಹಿರಿಯರ ಒಂದು ಸಲಹೆ, ಸಹಕಾರ, ಹಿರಿಯ ಅಧಿಕಾರಿಗಳ ಪ್ರೋತ್ಸಾಹ ನಿಮಗೆ ಸಿಗುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳ ವಿಶೇಷವಾಗಿ ಪ್ರೇಮಿಗಳು ಬಹಳ ಮುಖದಲ್ಲಿ ನಗು ಇರುತ್ತೆ, ಸಂತೋಷ ಇರುತ್ತೆ, ಸ್ವಲ್ಪ ಖುಷಿಯಾಗಿ ಇರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಭವಿಷ್ಯತ್ತಿನ ದೃಷ್ಟಿನಲ್ಲಿ ಹೆಚ್ಚಿನ ಒಂದು ಯೋಜನೆಯನ್ನ ರೂಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಇವತ್ತಿನ ದಿನ ತುಂಬಾ ಅದ್ಭುತವಾಗಿ ಉಪಯೋಗ ಮಾಡ್ಕೋಬೇಕು. ನೀವು ಕೂಡ ಉಪಯೋಗ ಮಾಡ್ಕೊಂಡ್ರೆ ಅಂತದ್ದೇನು ಸಮಸ್ಯೆ ಆಗಲ್ಲ. ಯಾಕಂದ್ರೆ ಕ್ರಿಯೇಟಿವಿಟಿಗೆ ಏನು ಬರ ವೃಶ್ಚಿಕ ರಾಶಿಯವರಿಗೆ ಕುಂತಲ್ಲೇ ಏನೋ ಒಂದು ಸೃಷ್ಟಿ ಮಾಡುವಂತಹ ಕಲೆ, ಕುಂತಲ್ಲೇ ಏನೇ ಒಂದು ಹೊಸ ದೃಷ್ಟಿಕೋನದಲ್ಲಿ ಯೋಚನೆ ಮಾಡತಕ್ಕಂತಹ ಒಂದು ಜಾಣ್ಮೆ ಅನ್ನುವಂಥದ್ದು ಅದು ಯಾರಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ಅದು ವೃಶ್ಚಿಕ ರಾಶಿಯವರು ಅಂತ ಹೇಳ್ಬೋದು. ಇಂತಹ ಒಂದು ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂತಹ ಫಲ ಇದೆ. ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ದಯವಿಟ್ಟು ನೀವು ನಿಮ್ಮ ರಾಶಿಯನ್ನ ಬರೆದು ಕಾಮೆಂಟ್ ಅನ್ನ ಮಾಡಿ, ಅದು ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನ ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ.
ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಅದೃಷ್ಟದ ಸಂಖ್ಯೆ 1. ಧನುರಾಶಿಯವರಿಗೆ ಏನ್ ಫಲ ಇದೆ ನೋಡಿ. ಪ್ರಕೃತಿ ನಿಮಗೆ ಗಮನಾರ್ಹವಾಗಿರತಕ್ಕಂತಹ ಬುದ್ಧಿವಂತಿಕೆಯನ್ನ ನೀಡಿದೆ. ಅದು ನಿಮಗೆ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವು ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಕುಲಂಕುಷವಾಗಿ ಅಳುದು ತೂಗಿ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಅದನ್ನ ಅರ್ಥ ಮಾಡಿಕೊಂಡು ನೀವು ಆ ಫೀಲ್ಡಿಗೆ ಇಳಿತೀರಿ. ಏನೇ ನೀವು ನಿರ್ಧಾರ ತಗೊಂಡ್ರು ಕೂಡ ಸಡನ್ ಆಗಿ ನೀವು ಯಾರನ್ನು ನಂಬಲ್ಲ. ನಂಬಿದ್ರೆ ಮಾತ್ರ ಕೈ ಬಿಡೋದೇ ಇಲ್ಲ. ಆ ತರ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ಧನುರಾಶಿಯವರು ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮಲ್ಲಿ ಒಂದು ಜಾಣ್ಮೆ ಇರುತ್ತೆ, ಜೊತೆಗೆ ತಾಳ್ಮೆ ಇರುತ್ತೆ. ಬುದ್ಧಿವಂತಿಕೆಗೆ ಅಂತೂ ಏನು ಬರ ಇರಲ್ಲ. ಯಾಕಂತಂದ್ರೆ ಸಾಕಷ್ಟು ಜೀವನನೂ ಕೂಡ ಪಾಠ ಕಲಿಸಿರುತ್ತೆ. ಅನುಭವ ಅನ್ನುವಂಥದ್ದು ಯಾವ ಅಂಗಡಿಯಲ್ಲಿಟ್ಟು ಮಾರುವಂತ ವಸ್ತು ಅಲ್ಲ, ಅದು ಅನುಭವಿಸಿದಾಗಲೇ ಬರುವಂಥದ್ದು. ಹಾಗಾಗಿ ಬಹಳಷ್ಟು ವಿಚಾರಗಳಲ್ಲಿ ನೀವು ಅರ್ಥ ಮಾಡ್ಕೊಂಡಿರ್ತೀರಿ. ಆ ಜೀವನ ಅನ್ನುವಂಥದ್ದು ನಿಮಗೆ ಬಹಳಷ್ಟು ಪಾಠವನ್ನ ಕಲಿಸಿರ್ತಕ್ಕಂಥದ್ದು. ಇನ್ನು ಇವತ್ತು ಕೆಲವೊಂದು ಸಹೋದರ ಅಥವಾ ಸಹೋದರರಲ್ಲಿ ನೀವು ಹಣವನ್ನ ಪಡಿಬಹುದು, ಅಥವಾ ಅವರಿಗೆ ಸಾಲವಾಗಿ ಕೊಡುವಂತಹ ಸಾಧ್ಯತೆಗಳಿದೆ. ಅವರಿಗೆ ಸಹಾಯವನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಆರ್ಥಿಕವಾದಂತಹ ಪರಿಸ್ಥಿತಿ ಮೇಲೆ ಗಮನವನ್ನ ಇಟ್ಕೋಬೇಕು. ನಿಮಗೆ ಬೇಕು ಬೇಡಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇದೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು ನೀವು ಅವರಿಗೆ ಸಹಾಯ ಮಾಡುವಂತಹ ಕೆಲಸವನ್ನ ಧನುರಾಶಿಯವರು ಮಾಡಬೇಕಾಗತ್ತೆ. ಯಾಕಂತಂದ್ರೆ ಯಾರೋ ಏನೋ ಪ್ರಾಬ್ಲಮ್ ಇದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತಂದ್ರೆ ನೀವು ಸಹಾಯ ಮಾಡೋದಕ್ಕೆ ಬಹಳ ನಿಸ್ಸಿಮರು. ನಿಮಗಿಲ್ದೇ ಇದ್ರೂ ಪರವಾಗಿಲ್ಲ, ಅವರಿಗೆ ಸಹಾಯ ಮಾಡುವಂತ ವ್ಯಕ್ತಿತ್ವ ಇಂಥವು ಜೀವನದಲ್ಲಿ ಬಹಳಷ್ಟು ಆಗೋಗಿದೆ ನಿಮಗೆ. ಇನ್ನು ಕೌಟುಂಬಿಕ ಜವಾಬ್ದಾರಿಗಳು ನಿಮಗೆ ಹೆಚ್ಚಾಗುತ್ತೆ. ನಿಮ್ಮ ಮೇಲೆ ಒಂದು ಒತ್ತಡ ಇರುತ್ತೆ, ಮನಸ್ಸಿನ ಮೇಲೆ ಬಹಳಷ್ಟು ಒತ್ತಡ ತರುವಂತಹ ಸಾಧ್ಯತೆಗಳಿದೆ. ಅದನ್ನೆಲ್ಲವೂ ನಿಜವಾಗಿಯೂ ಇದುವರೆಗೂ ಬಹಳ ಸಮರ್ಥವಾಗಿ ನಿಭಾಯಿಸಿದಿರಿ. ಆ ಒಂದು ಹಂತದಲ್ಲೂ ಕೂಡ ನೀವು ಇದ್ದೀರಿ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಂದ ಇವತ್ತು ನಿಮಗೆ ಕರೆ ಬರಬಹುದು ಅಥವಾ ಮಾತಾಡಬಹುದು. ಪ್ರೇಮಿಗಳಿಗಂತೂ ಬಹಳ ಅದ್ಭುತವಾಗಿರತಕ್ಕಂತಹ ಒಂದು ದಿನ. ಯಾಕಂತಂದ್ರೆ ಬಹಳ ಖುಷಿಯಾಗಿರೋದಕ್ಕೆ, ಸಂತೋಷವಾಗಿರೋದಕ್ಕೆ, ಅವರದೇ ಆಗಿರತಕ್ಕಂತಹ ಒಂದು ಲೋಕದಲ್ಲಿರೋದಕ್ಕೆ ಅದ್ಭುತವಾದಂತಹ ದಿನ ಪ್ರೇಮಿಗಳಿಗೆ ಅಂತ ಹೇಳ್ಬೋದು. ಇನ್ನು ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ನೀವು ನಿಯಂತ್ರಣದಲ್ಲಿ ಇಟ್ಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಮಕ್ಕಳ ಜೊತೆಯಲ್ಲಿ ಬಹಳ ಖುಷಿಯಾಗಿ ಕಾಲ ಕಳೆಯುವಂಥದ್ದು ನಿಮ್ಗೆ ಸಮಯ ಸಿಗುತ್ತೆ ಇವತ್ತು. ಆ ಸಮಯವನ್ನ ನಿಮ್ಮ ಮಕ್ಕಳ ಜೊತೆಯಲ್ಲಿ ಅಥವಾ ನಿಮ್ಮ ಸಂಗಾತಿಯ ಜೊತೆಯಲ್ಲಿ, ನಿಮ್ಮ ಪತ್ನಿ ನಿಮ್ಮ ಪತಿಯ ಜೊತೆಯಲ್ಲಿ ಬಹಳ ಸಂತೋಷವಾಗಿ ನೀವು ಸಮಯ ಕಳೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಇವತ್ತಿನ ಕೆಲವು ದಿನದ ಮೂಮೆಂಟ್ಗಳಿದೆಯಲ್ಲ, ಬಹಳಷ್ಟು ಸಂತೋಷವನ್ನ ತಂದುಕೊಡುತ್ತೆ, ಖುಷಿಯನ್ನ ತಂದುಕೊಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಸುಂದರ ಹಾಸ್ಯ ಪ್ರಜ್ಞೆಯಿಂದನೂ ಕೂಡ ಇವತ್ತು ಇರುತ್ತೆ. ನೀವು ಯಾವುದೋ ಒಂದು ಹಾಸ್ಯ ಪ್ರಜ್ಞೆಗಳನ್ನ, ಹಾಸ್ಯ ಚಟಾಕಿಗಳನ್ನ ಹೇಳಿ ಎಲ್ಲರನ್ನ ನಗಿಸುವಂತದ್ದು, ಅಥವಾ ನೀವೇ ಯಾವುದೇ ಒಂದು ಮೊಬೈಲ್ನಲ್ಲೋ ಟಿವಿನಲ್ಲೋ ಹಾಸ್ಯ ವಿಚಾರಗಳನ್ನ ನೋಡಿ ಸಂತೋಷವನ್ನ ಪಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಧನುರಾಶಿಯವರಿಗೆ. ಇವತ್ತು ವಿದೇಶಕ್ಕೆ ಸಂಬಂಧಿಸಿರುವಂತಹ ವ್ಯವಹಾರ ಅಥವಾ ವಿದೇಶದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಏನೋ ಒಂದು ಆಶ್ಚರ್ಯಕರವಾಗಿರತಕ್ಕಂತಹ ಕೆಲಸಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಇವತ್ತು ಬಹಳ ಗಮನಾರ್ಹವಾಗಿರ್ತಕ್ಕಂಥ ದಿನ, ನಿಮ್ಮ ಬುದ್ಧಿವಂತಿಕೆಯನ್ನ ಬಳಸುವಂತಹ ದಿನ. ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದು ನಿಮ್ಮ ರಾಶಿಯನ್ನ ಬರೆದು ಕಾಮೆಂಟ್ ಅನ್ನ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ನೀವು ಮಾಡುವಂತ ಕಾಮೆಂಟು ನಮಗೆ ಸ್ಫೂರ್ತಿದಾಯಕ ಆಗುತ್ತೆ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಅದೃಷ್ಟದ ಸಂಖ್ಯೆ 7. ಇನ್ನು ಮಕರ ರಾಶಿಯವರಿಗೆ ನೋಡಿ, ಮಾನಸಿಕವಾಗಿ ಶಾಂತಿಯುತವಾಗಿ ಕೆಲವು ದಾನ ಧರ್ಮಗಳನ್ನ ಮಾಡುವಂಥದ್ದು, ಕೆಲವೊಂದು ಸಾಮಾಜಿಕವಾಗಿರತಕ್ಕಂಥ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು, ಸಾಮಾಜಿಕವಾಗಿರುವಂತಹ ಕೆಲಸಗಳಲ್ಲಿ ಭಾಗವಹಿಸುವಂಥದ್ದು, ಬೇರೆಯವರ ಬಗ್ಗೆ ಯೋಚನೆ ಮಾಡುವಂಥದ್ದು, ಬೇರೆಯವರ ಭವಿಷ್ಯತ್ತಿನ ಬಗ್ಗೆ ಯೋಜನೆಯನ್ನ ರೂಪಿಸ್ತಕ್ಕಂಥ ಸಾಧ್ಯತೆಗಳು
ಒಂದು ಸಮಾಧಾನಕರವಾಗಿರತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು. ನಿಮ್ಮನ್ನ ನೀವೇ ತೊಡಗಿಸ್ಕೊಳ್ತೀರಿ ಏನೋ ಒಂದು ಚಟುವಟಿಕೆಯಿಂದ ಆಕ್ಟಿವ್ ಆಗಿ ಕೆಲವೊಂದು ಸನ್ನಿವೇಶಗಳನ್ನ ತುಂಬಾ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಬೇರೆಯವರ ಸಲಹೆ ಸಹಕಾರಗಳನ್ನ ಕಾರ್ಯಗತ ಮಾಡಿಕೊಳ್ತಕ್ಕಂತಹ ಪ್ರಮುಖವಾಗಿರತಕ್ಕಂತಹ ದಿನ ಇವತ್ತು ನಿಮ್ದಾಗಿರುತ್ತೆ. ಜೊತೆಗೆ ಹಣಕಾಸಿನ ಹೂಡಿಕೆ ಮಾಡಿರತಕ್ಕಂತಹ ಇವತ್ತು ಹಣದಿಂದ ಬಹಳಷ್ಟು ಲಾಭವನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪ್ರೀತಿ ಪಾತ್ರರಲ್ಲದೆ ಕೆಲವೊಂದು ಸಮಯವು ಕೂಡ ಕೆಲವೊಂದು ಪ್ರೀತಿ ಪಾತ್ರರಿಗೆ ಉಳಿಸ್ಕೋಬೇಕಾಗತ್ತೆ. ನೀವು ಸಾರ್ವಜನಿಕ ವಲಯದಲ್ಲಿ ಏನ್ ಗುರುತಿಸ್ಕೋತಾ ಇದ್ರಿ, ಮಕರ ರಾಶಿಯವರಂತಂದ್ರೆ ಏನು, ಈ ದಾನ ಧರ್ಮ ಮಾಡುವಂಥದ್ದು, ಬೇರೆಯವರಿಗೆ ಸಹಾಯ ಮಾಡುವಂಥದ್ದು, ಕಷ್ಟದಲ್ಲಿದ್ದಂಥವ್ರಿಗೆ ಸಹಾಯ ಮಾಡುವಂಥದ್ದು, ಇದರಲ್ಲಿ ಬಹಳ ನಿಸ್ಸೀಮರು. ನಿಮಗಿಲ್ದೇ ಇದ್ರು ಪರವಾಗಿಲ್ಲ, ಅವ್ರಿಗೆ ಸಹಾಯ ಮಾಡ್ಬಿಡ್ತೀರಿ. ಯಾಕಂತಂದ್ರೆ ನೀವು ಇರುವುದೇ ಹಾಗೆ. ಅದೆಷ್ಟೋ ಸಲ ಬೇರೆಯವ್ರ ಕಡೆಯಿಂದ ಬೇಯಿಸ್ಕೊಂಡಿರ್ತೀರಿ. ಏನಪ್ಪಾ ನೀನು ಇಷ್ಟೆಲ್ಲ ಇದ್ರು ಕೂಡ, ನಿನ್ನ ಪ್ರಾಬ್ಲಮ್ ಎಷ್ಟಿದ್ರು ಕೂಡ ಸಹಾಯ ಮಾಡ್ತೀಯಲ್ಲ ಅಂತೇಳಿ ಎಷ್ಟೋ ಸಲ ಹೇಳಿಸ್ಕೊಂಡಿರುವಂತದ್ದು ಇದೆ. ನಿಜಾನ ಸುಳ್ಳ ಅಭಿಪ್ರಾಯನ ತಿಳಿಸ್ಕೊಳ್ಳಿ. ಜೊತೆಗೆ ಈ ನಿಮಗೆ ಬೇಕಾಗಿರ್ತಕ್ಕಂತಹ ನಿಮ್ಮ ಬಗ್ಗೆನೇ ಚಿಂತೆ ಮಾಡ್ತಕ್ಕಂತಹ ಜನಗಳಿಗೂ ಕೂಡ ಸಮಯವನ್ನ ಕೊಡುವಂತದ್ದನ್ನ ಮರ್ಲಿಕ್ಕೆ ಹೋಗ್ಬೇಡಿ. ಇವತ್ತು ಬೆಳಗ್ಗೆ ಏಳಲಿಕ್ಕೆ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಬಹುದು. ಬೇಗನೆ ಏಳಲಿಕ್ಕೆ ಆಗದೆ ಇರಬಹುದು, ಆದ್ರೂ ಕೂಡ ಆಮೇಲೆ ಲೇಟ್ ಆಗಿದ್ರು ಕೂಡ ಅಮೂಲ್ಯ ಸಮಯವನ್ನ ನೀವು ಇವತ್ತು ಪಡಿತೀರಿ. ಖುಷಿಯಿಂದ ಚಟುವಟಿಕೆಯಿಂದ ಇರುವಂತಹ ಸಾಧ್ಯತೆಗಳು ನಿಮ್ಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಸಂಗಾತಿ ಅಂದ್ರೆ ನಿಮ್ಮ ಪತ್ನಿ ಇರ್ಬೋದು ಅಥವಾ ಪತಿ ಇರ್ಬೋದು, ನಿಮ್ ಜೊತೆಯಲ್ಲಿ ಯಾವುದೇ ಒಂದು ವಿಚಾರ, ಹಳೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಾದ ವಿವಾದಗಳು, ಗೊಂದಲಗಳು ಅಥವಾ ಯಾವುದೋ ಒಂದು ವಿಚಾರಗಳನ್ನ ನಿಮ್ ಮುಂದೆ, ಅಥವಾ ನನಗೆ ಇದು ಬೇಕು ಅದು ಬೇಕು ಅನ್ನುವಂತಹ ಒಂದು ಆರ್ಗ್ಯುಮೆಂಟ್ ಕೂಡ ನೀವು ಅವ್ರು ಮಾಡ್ಬಿಡ್ಬೋದು. ಈ ತರ ಆಗುವಂತಹ ಸಾಧ್ಯತೆಗಳಿದೆ. ಆದ್ರೆ ರಾತ್ರಿ ಸಮಯದಲ್ಲಿ ಎಲ್ಲವೂ ಸರಿ ಆಗುತ್ತೆ, ಎಲ್ಲ ಗೊಂದಲಗಳು ಸರಿ ಆಗುತ್ತೆ. ಪ್ರೇಮಿಗಳಲ್ಲಿಯೂ ಕೂಡ ಪ್ರೇಮಿಗಳನ್ನ ಬದಲಾಯಿಸೋದಕ್ಕೆ ಮಕರ ರಾಶಿಯವರು ಎದುರಾಳಿಗಳಿಗೆ ಇರ್ತಕ್ಕಂತಹ ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು, ಎದುರಾಳಿ ಇರ್ತಕ್ಕಂತಹ ಪ್ರೇಮಿಗಳಿಗೆ ಬದಲಾಯಿಸೋದಕ್ಕೆ, ಅವರಲ್ಲಿರುವಂತಹ ಕೆಟ್ಟ ವಿಚಾರಗಳನ್ನ ತೆಗೆದುಹಾಕೋದಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂತಹ ಒಂದು ದಿನ ಆಗಿರ್ತಕ್ಕಂಥದ್ದು. ಹಾಗಾಗಿ ಒಳ್ಳೆ ಆಲೋಚನೆ, ಒಳ್ಳೆ ತೀಕ್ಷ್ಣ ಬುದ್ಧಿ. ಯಾಕಂತಂದ್ರೆ ಸಮಯಕ್ಕೆ ಸರಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಸ್ವಲ್ಪ ಆತುರದ ಬುದ್ಧಿ ಕೂಡ ಇದೆ. ಆದ್ರೆ ಸಮಾಧಾನವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಖಂಡಿತವಾಗಿ ಒಳ್ಳೆ ದಿನ ಆಗುತ್ತೆ, ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದಂತೂ ಸುಳ್ಳಲ್ಲ. ಯಾಕಂತಂದ್ರೆ ಇವತ್ತು ಯಾವುದೋ ಒಂದು ಶ್ರೇಷ್ಠ ವ್ಯಕ್ತಿಗೆ ಭೇಟಿಯಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಒಳ್ಳೆ ವ್ಯಕ್ತಿಯ ಜೊತೆಯಲ್ಲಿ ಅವರ ಪರಿಚಯ ಆಗ್ಬೋದು, ಅವರ ಜೊತೆಯಲ್ಲಿ ಒಳ್ಳೆ ಮಾತುಕತೆಗಳಾಗ್ಬೋದು, ಅವರ ಜೊತೆಯಲ್ಲಿ ಒಳ್ಳೆ ವಿಚಾರಗಳನ್ನು ಹಂಚಿಕೊಳ್ಳಬಹುದು. ಇಂತಹ ಒಂದು ಸಾಧ್ಯತೆಗಳು ಕೂಡ ಇವತ್ತು ಅಲ್ಲಗಳೆಯುವ ಹಾಗಿಲ್ಲ. ಹಾಗಾಗಿ ಮನಸ್ಥಿತಿ ತುಂಬಾ ಶಾಂತವಾಗಿರೋದ್ರಿಂದ ಮಾಡುವಂತ ಕೆಲಸಗಳು ಕೂಡ ಅಷ್ಟೇ ಅದ್ಭುತವಾಗಿರುತ್ತವೆ ಅನ್ನುವಂಥದ್ದು ಇವತ್ತು ನೀವು ಕಲಿಬೇಕಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಇಲ್ಲದೆ ಇದ್ರೂ ಕೂಡ ಉತ್ತಮವಾಗಿರುವಂತ ದಿನ ಆಗುತ್ತಲ್ಲ, ಅದು ಬಹಳ ಸಂತೋಷಕರವಾದಂತ ವಿಚಾರ. ಇದರ ಜೊತೆಗೆ ಸಾರ್ವಜನಿಕ ಕೆಲಸ, ಮನೆ ಕೆಲಸದ ಜೊತೆಯಲ್ಲಿ ಆರೋಗ್ಯದ ಕಡೆಯೂ ಕೂಡ ನೀವು ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಒತ್ತನ್ನ ಕೊಟ್ರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ಹೇಗನಿಸ್ತು ಈ ವಿಡಿಯೋ? ನಿಮ್ಮ ಅಭಿಪ್ರಾಯ, ನಿಮ್ಮ ರಾಶಿಯನ್ನ ಬರೆದು ಕಾಮೆಂಟ್ ಅನ್ನ ಮಾಡಿ, ಅದು ನಮಗೆ ಸ್ಫೂರ್ತಿ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಮಕರ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 7. ಕುಂಭರಾಶಿಯವರಿಗೆ ನೋಡಿ, ಕೆಲವೊಂದು ಆಶಾವಾದಿತನ, ಕೆಲವೊಂದು ಜೀವನದಲ್ಲಿ ಒಂದು ಎಕ್ಸ್ಪೆಕ್ಟೇಷನ್, ಗುರಿ, ಛಲ, ಹಠ, ಪ್ರಯತ್ನ, ಇದು ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಹೊರತು ಕೆಟ್ಟ ಫಲ ಸಿಗೋದಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸಬೇಕು, ನಾನು ಜೀವನದಲ್ಲಿ ಏನಾದ್ರೂ ಒಂದು ಮುಂದೆ ಬರಬೇಕು, ನಾನು ಹೀಗೆ ಇರಬೇಕು, ನನ್ನ ಜೀವನ ಹೀಗೆ ಇರಬೇಕು ಅನ್ನುವಂತ ಹಠ ಅದು ಕುಂಭರಾಶಿಯ ವ್ಯಕ್ತಿಗಳ ಅಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಮನಸ್ಸು ಮಾಡಿದ್ರು ಅಂತಂದ್ರೆ ಎಲ್ಲವೂ ಸಾಧ್ಯ. ಎಲ್ಲವೂ ಸಾಧಿಸುವವರೆಗೂ ಅವರು ಬಿಡುವಂತಹ ವ್ಯಕ್ತಿಗಳಲ್ಲ. ಒಮ್ಮೆ ಮನಸ್ಸು ಮಾಡಿದ್ರು ಅಂತಂದ್ರೆ ಅದನ್ನು ಕಡೆ ಗಳಿಗೆವರೆಗೂ ಕೂಡ ಪ್ರಯತ್ನ ಅನ್ನುವಂಥದ್ದು ನಿರಂತರವಾಗಿರುತ್ತೆ. ಅದರಲ್ಲಿ ಸೋಲ್ತಾರ ಗೆಲ್ತಾರೋ ಸೆಕೆಂಡ್ರಿ, ಆದ್ರೆ ಪ್ರಯತ್ನ ಮಾತ್ರ ಬಿಡಲ್ಲ. ಸೋಲನ್ನ ಸುಲಭವಾಗಿ ಒಪ್ಪಿಕೊಳ್ಳುವಂತಹ ವ್ಯಕ್ತಿಗಳು
ಕುಂಭರಾಶಿಯವರಲ್ಲ. ಹಾಗಾಗಿ ಹೆಚ್ಚಿನ ಒಂದು ಕ್ಷಮತೆ, ಹೆಚ್ಚಿನ ದೃಢತೆ, ಹೆಚ್ಚಿನ ತಾಳ್ಮೆ, ಹೆಚ್ಚಿನ ವಿಶ್ವಾಸ, ಅದು ನಿಮ್ಮ ಜೀವನದಲ್ಲಿ ಎಲ್ಲ ಭಯ, ದ್ವೇಷ, ಕಳವಳ, ಆತಂಕಗಳು ಎಲ್ಲವೂ ದೂರ ಆಗುತ್ತೆ. ಸಕಾರಾತ್ಮಕ ಭಾವನೆಗಳು, ನಕಾರಾತ್ಮಕ ಭಾವನೆಗಳು ಹೋಗಿ ಸಕಾರಾತ್ಮಕವಾದಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅಂತಹ ಭವಿಷ್ಯತ್ತಿನ ಬಗ್ಗೆ ಏನಾದ್ರೂ ಒಂದು ಯೋಚನೆ ಮಾಡಬೇಕಾಗಿರುವಂತ ದಿನ ಇವತ್ತಾಗಿರುತ್ತೆ. ಆದ್ರೆ ಈ ವ್ಯಕ್ತಿಗಳು ಕೂಡ ಬಹಳಷ್ಟು ದೂರದೃಷ್ಟಿಯನ್ನ ಇಟ್ಕೊಂಡು ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಕುಂಭರಾಶಿಯವರು ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಜನ ಏನಾಗುತ್ತೆ, ನಿಮಗೆ ಸೇಡಿನಂತಹ, ಕೆಲವೊಂದು ದ್ವೇಷದಂತಹ, ಅಸೂಯೆಯಂತಹ ಜನಗಳು ಕೂಡ ನೀವಿರುವಂತಹ ವಾತಾವರಣದಲ್ಲಿ ಇರ್ತಾರೆ. ಅಂದ್ರೆ ನೀವು ಅವರ ಜೊತೆಯಲ್ಲೇ ಜೀವನ ಮಾಡಬೇಕಾಗತ್ತೆ. ಜೀವನ ಅಂತಂದ್ರೆ ಮನೆಯಲ್ಲಂತಲ್ಲ, ಹೊರಗಡೆಯ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅದನ್ನ ನೀವು ಮೊದಲಿಂದ ಆದ್ರೂ ಅದನ್ನ ಎದುರಿಸ್ತಾನೆ ಬಂದಿದ್ರಿ. ಎಂತ ಕಠಿಣವಾದ, ಕ್ಲಿಷ್ಟಕರವಾದ ಸನ್ನಿವೇಶಗಳಿದ್ರೂ ಕೂಡ ಸಮರ್ಥವಾಗಿ ಎದುರಿಸ್ತಾ ಬಂದಿದ್ದೀರಿ. ಹಾಗಾಗಿ ಬೇರೆಯವರ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ವ್ಯಕ್ತಿಗಳು ನೀವಲ್ಲ. ಯಾಕಂತಂದ್ರೆ ಸ್ವಂತ ಬುದ್ಧಿ, ಸ್ವಂತ ಆಲೋಚನೆ, ನೀವೇ ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ತಾರಲ್ಲ, ನಿಮ್ಮ ಮೇಲೆ ನಿಮಗೆ ಗೌರವ, ನಿಮ್ಮ ಮೇಲೆ ನಿಮಗೆ ಒಂದು ನಂಬಿಕೆ, ನೀವೇ ಎಲ್ಲ ಅನ್ನುವಂತಹ ಒಂದು ಭಾವನೆಯಿಂದ ನೀವು ಜೀವನ ಮಾಡಿದ್ದಕ್ಕಾಗಿ ಇಷ್ಟೆಲ್ಲಾ ಸಮಸ್ಯೆಗಳು, ಗೊಂದಲಗಳಿದ್ರೂ ಕೂಡ ನೀವು ಎದುರಿಸೋದಕ್ಕೆ ಒಂದು ಸ್ಫೂರ್ತಿ, ಒಂದು ಶಕ್ತಿ ಆಯಿತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಂಡಿರುವಂತಹ ಬಹುಮುಖ್ಯವಾದ ಅಂಶ ಇದು. ಇನ್ನು ಯಾವುದೇ ಒಂದು ಚಲಿಸಬಲ್ಲ ಆಸ್ತಿಯನ್ನ ಇವತ್ತು ಯಾರೋ ಕಳುವಾಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗಿದೆ. ಅಂದ್ರೆ ವಾಹನಗಳನ್ನ ಬಹಳ ಎಚ್ಚರಿಕೆಯಿಂದ ಇಟ್ಕೋಬೇಕಾಗುತ್ತೆ. ಸ್ವಲ್ಪ ಗಮನ ಇರಲಿ. ನೀವು ಹ್ಯಾಂಡಲ್ ಹಾಕ್ ಮಾಡೋದಾಗ್ಲಿ, ಅಥವಾ ಈ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಯಾವುದೇ ನಿಮ್ಮ ಹತ್ರ ಇರುವಂತಹ ಒಂದು ವಸ್ತುಗಳ ಬಗ್ಗೆ, ನಿಮ್ಮ ವೆಹಿಕಲ್ಗಳ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ವಿಪರೀತ ಶಕ್ತಿ ಮತ್ತು ಪ್ರಚಂಡ ಉತ್ಸಾಹ, ಅನುಕೂಲಕರ ಫಲಿತಾಂಶಗಳನ್ನ ಇವತ್ತು ನಿಮಗೆ ತರುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ಈ ಉದ್ವಿಗ್ನತೆ ಅನ್ನುವಂಥದ್ದು ಇರುತ್ತಲ್ಲ, ಅದನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಇರ್ಲಿ, ಒಂದು ಹಂತದವರೆಗೆ ಪ್ರಯತ್ನಗಳಿರಲಿ, ಆದ್ರೆ ಅತಿ ಆದ್ರೆ ಅಮೃತ ವಿಷ ಆಗ್ಬೋದು. ಹಾಗಾಗಿ ನಿಮ್ಮ ಆರೋಗ್ಯ, ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಹಣಕಾಸು, ನೀವಿರುವಂತಹ ಪರಿಸ್ಥಿತಿ, ನಿಮ್ಮ ವಾತಾವರಣವನ್ನ ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ನೀವು ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ ಸಾಮಾನ್ಯವಾದಂತ ವಿಚಾರ ಅಲ್ಲ ಅದು. ಹಾಗಾಗಿ ನೀವು ಎಲ್ಲವನ್ನೂ ಗೆಲ್ಲಬಲ್ರಿ. ಎಲ್ಲವನ್ನೂ ತಾಳ್ಮೆಯಿಂದ, ಸಂತೋಷದಿಂದ, ಪ್ರೀತಿಯಿಂದ ನೀವು ಗೆಲ್ಲಬೇಕು. ಯಾಕಂತಂದ್ರೆ ದ್ವೇಷದಿಂದ ಏನನ್ನೂ ಗೆಲ್ಲೋದಕ್ಕಾಗಲ್ಲ. ಇತಿಹಾಸವನ್ನ ತೆಗೆದು ನೋಡಿದಾಗ ದ್ವೇಷ, ಅಸೂಯೆಗಳಿಂದ ಯಾರೂ ಗೆದ್ದಿಲ್ಲ. ಹಾಗಾಗಿ ನೀವು ಪ್ರೀತಿಯಿಂದ ಎಲ್ಲವನ್ನೂ ಗೆಲ್ಲಲಿಕ್ಕೆ ನಿಮಗೆ ಅವಕಾಶಗಳಿದೆ, ಸಾಧನೆ ಮಾಡೋದಕ್ಕೆ ಅವಕಾಶಗಳಿದೆ. ಗುರಿಗಳನ್ನ ನಿರ್ದಿಷ್ಟ ಸಮಯದಲ್ಲಿ ಮುಗಿಸುವಂತಹ ಚಾಕಚಕ್ಯತೆ ನಿಮ್ಮಲ್ಲಿ ಕಂಡು ಬರುತ್ತೆ. ಹಾಗಾಗಿ ತಾಳ್ಮೆಯನ್ನ, ಬುದ್ಧಿವಂತಿಕೆಯನ್ನ, ಸಮಯ ಪ್ರಜ್ಞೆಯನ್ನ ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಇದು ಬಹಳ ನಿಮ್ಮ ಗಮನದಲ್ಲಿ ಇಟ್ಕೋಬೇಕು ಯಾವಾಗ್ಲೂ ಕೂಡ. ಇನ್ನು ವೈಯಕ್ತಿಕ ಜೀವನದ ಅತ್ಯುತ್ತಮವಾಗಿರತಕ್ಕಂಥ ದಿನ ಇವತ್ತಾಗಿರುತ್ತೆ. ಪ್ರೀತಿ ಪಾತ್ರರು ಕೂಡ ನಿಜವಾದ ನಿಮಗೆ ಸಂತೋಷವನ್ನ, ಖುಷಿಯನ್ನ ತಂದು ಕೊಡುವಂತಹ ಸಾಧ್ಯತೆಗಳು, ಪ್ರೇಮಿಗಳಲ್ಲಿಯೂ ಹೊಂದಾಣಿಕೆ ಇರುತ್ತೆ. ಪತಿ ಪತ್ನಿಯರಲ್ಲಿ ಬಹಳಷ್ಟು ಹೊಂದಾಣಿಕೆಗಳು ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮಿಂದ ಮಾಡಲಾಗಿರುವಂತಹ ಕೆಲವೊಂದು ಕೆಲಸಗಳು ಹಿರಿಯರು ಪ್ರಶಂಸೆಗೆ ಪಾತ್ರವಾಗ್ತೀರಿ. ಹಿರಿಯರು ಗೌರವಿಸ್ತಾರೆ. ಪರವಾಗಿಲ್ಲ, ನೀನು ಒಳ್ಳೆ ಕೆಲಸವನ್ನ ಮಾಡಿದೀಯಾ, ಸಮಾಜಕ್ಕೆ ಅಥವಾ ಮನೆಗೆ ಸಂಬಂಧಿಸಿರತಕ್ಕಂತಹ ಒಳ್ಳೆ ಕೆಲಸ ಮಾಡಿದೆಯಾ ಅನ್ನುವಂತಹ ಒಂದು ಪ್ರಶಂಸೆಗೆ ನೀವು ಕಾರಣವಾಗುವಂತಹ ಸಾಧ್ಯತೆಗಳಿದೆ. ದಿನದ ಕೊನೆಯಲ್ಲಿ ನಿಮಗೊಂದು ಸಂತೋಷ, ಏನೋ ಒಂಥರ ಖುಷಿ. ಅದ್ಭುತವಾಗಿ ಮಾಡದೇ ಇದ್ರೂ ಕೂಡ ನಾನು ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟದಲ್ಲಿ ಮಾಡಿದಿನಲ್ಲ ಅನ್ನುವಂತಹ ಖುಷಿ ನಿಮಗೆ ಆಗುವಂತಹ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಕುಂಭರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರು ನೋಡಿ, ಇವತ್ತು ಬಹಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುಧಾರಣೆಗಳನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು, ಹದಗೆಟ್ಟಿರತಕ್ಕಂತ ಕೆಲವೊಂದು ಸಮಸ್ಯೆಗಳನ್ನ, ಕೆಲವೊಂದು ವ್ಯವಸ್ಥೆಗಳನ್ನ, ಹಣಕಾಸಿನ ಪರಿಸ್ಥಿತಿಗಳನ್ನ, ಆರೋಗ್ಯದ ವಿಷಯಗಳಿರ್ಬೋದು, ಮನೆಯಲ್ಲಿರುವಂತಹ ಗೊಂದಲಗಳಿರ್ಬೋದು, ಸಾಮಾಜಿಕವಾಗಿರ್ತಕ್ಕಂತಹ ಗೊಂದಲಗಳಿರ್ಬೋದು, ಆ ಎಲ್ಲ ಗೊಂದಲಗಳನ್ನ ಸರಿ ಮಾಡ್ಕೋಬೇಕಾಗಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ದಿನ ಅಂತ ಹೇಳ್ಬೋದು. ನಿಮ್ಮಲ್ಲಿ ಏನ್ ನ್ಯೂನ್ಯತೆ ಇದೆ,
ನಿಮ್ಮಲ್ಲಿ ಏನು ತಪ್ಪುಗಳಿದೆ, ನಿಮ್ಮ ಒಂದು ವೀಕ್ನೆಸ್ ಪಾಯಿಂಟ್ಗಳು ಏನು, ಮೈನಸ್ ಪಾಯಿಂಟ್ಗಳೇನು, ಪ್ಲಸ್ ಪಾಯಿಂಟ್ಗಳೇನು, ಅದನ್ನ ಪಾಯಿಂಟ್ ಅಪ್ ಮಾಡಿ ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು, ಯಾವುದನ್ನ ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಈ ರೀತಿಯಾಗಿ ಪ್ಲಾನ್ ಅನ್ನ ರೂಪಿಸ್ಕೊಂಡು ನೀವು ಕೆಲಸ ಮಾಡಿದ್ರೆ ಖಂಡಿತ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇದರಿಂದ ನಿಮಗೆ ಆತ್ಮವಿಶ್ವಾಸ ಬರುತ್ತೆ. ಒಂದು ಸಕ್ಸಸ್ 10 ಸಕ್ಸಸ್ ಅನ್ನ ತಂದು ಕೊಡ್ತವೆ. ಒಂದು ಫೇಲ್ಯೂರು 10 ಫೇಲ್ಯೂರ್ಗಳನ್ನ ತಂದು ಕೊಡ್ತವೆ. ಆತ್ಮವಿಶ್ವಾಸ ಕಳೀತದೆ, ಜೀವನದಲ್ಲಿ ಒಂದು ನಂಬಿಕೆ ಹೊರಟು ಹೋಗುತ್ತೆ. ಹಾಗಾಗಿ ನೀವು ನಿಧಾನವಾಗಿ ಆದ್ರೂ ಪರವಾಗಿಲ್ಲ, ತಾಳ್ಮೆಯಿಂದ ಎಲ್ಲ ರೀತಿಯಲ್ಲಿ ಅಳುದು ತೂಗಿ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರಿ ಅಂತಂದ್ರೆ ಅದನ್ನ ಪೂರ್ವಾಪರ ಯೋಚನೆ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಆ ಕೆಲಸವನ್ನ ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲ, ಒಳ್ಳೆ ಲಾಭ, ಒಳ್ಳೆ ಅವಕಾಶಗಳು ಸಿಗುತ್ತೆ ಅನ್ನುವಂಥದ್ದು ಇದನ್ನ ನೀವು ಗಮನಿಸಬೇಕಾಗತ್ತೆ. ಖಂಡಿತವಾಗ್ಲೂ ಇದರಿಂದ ಒಳ್ಳೆ ಫಲ ಸಿಗುತ್ತೆ. ಇನ್ನು ಮೀನ ರಾಶಿಯವರಿಗೆ ದೊಡ್ಡ ಉದ್ಯಮಿಗಳು ನೀವು ಏನಾದ್ರೂ ಇದ್ರೆ ದೊಡ್ಡದಾಗಿ ಯೋಚನೆ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಸಣ್ಣ ಉದ್ಯಮಿಗಳು ನೀವೇನಾದ್ರೂ ಆಗಿದ್ರೆ ಹಣಕಾಸಿನ ಬಗ್ಗೆ ಬಹಳಷ್ಟು ಕಲಿಯುವಂತಹ ಸಾಧ್ಯತೆಗಳು ಕೂಡ ಇವತ್ತು ನಿಮ್ದಾಗಿರುತ್ತೆ. ಕುಟುಂಬ ಸದಸ್ಯರೊಂದಿಗೆ ಕಾಲ ಕಳೆಯುವಂತಹ ಸಾಧ್ಯತೆಗಳಿದೆ. ಅದರಿಂದ ಬಹಳ ಸಂತೋಷ, ಆನಂದವನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನಿಮಗೆ ಬಹಳ ಪ್ರೀತಿ ಪಾತ್ರವಾಗಿರತಕ್ಕಂತಹ ವ್ಯಕ್ತಿಗಳ ಜೊತೆಯಲ್ಲಿ ಒರಟಾಗಿ ನಡೆದುಕೊಳ್ಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಏನೋ ಒಂದು ಒತ್ತಡದಿಂದ ಹೇಳಿದ್ರಿ ಅಥವಾ ಸಿಟ್ಟಿನಿಂದ ಬೇಸರದಿಂದ ಹೇಳಿದ್ರಿ ಅಂತಂದ್ರೆ ಅವರ ಮನಸ್ಸಿನ ಮೇಲೆ ಪರಿಣಾಮಗಳಾಗ್ಬೋದು, ಪಶ್ಚಾತ್ತಾಪಗಳಾಗ್ಬೋದು. ಆಮೇಲೆ ನೀವೇ ಪಶ್ಚಾತ್ತಾಪ ಪಡ್ತೀರಿ, ನಾನು ಆಗ ಆ ತರ ಹೇಳ್ಬಾರ್ದಾಗಿತ್ತು ನಾನು ಅವ್ರಿಗೆ ಅನ್ನುವಂತಹ ಒಂದು ನೋವು ನಿಮ್ಮಲ್ಲಿ ಇಂಥವು ಅನೇಕ ಸಲ ಆಗಿದೆ. ಸಡನ್ ಆಗಿ ಏನೋ ಒಂದು ಹೇಳ್ಬಿಡ್ತೀರಿ, ಆಮೇಲೆ ನೀವೇ ಪಶ್ಚಾತ್ತಾಪ ಪಡ್ತೀರಿ, ಆ ತರ ಹೇಳ್ಬಾರ್ದಾಗಿತ್ತು ನಾನು ಅನ್ನುವಂತಹ ನೋವುಗಳು ನಿಮ್ಮಲ್ಲೇ ಎಷ್ಟೋ ಸಲ ಬಂದಿರುವಂತದ್ದು ಕೂಡ ಇದೆ. ಇನ್ನು ನಿಮಗೆ ಕೆಲವೊಂದು ವಿಚಾರದಲ್ಲಿ ಕನ್ಫ್ಯೂಸ್ ಇತ್ತು ಅಂತಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಪರಿಣಿತವಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡಿಕೊಂಡು ನೀವು ನಿಮ್ಮ ಹಣಕಾಸಿಗೋ ಅಥವಾ ನಿಮ್ಮ ವ್ಯವಹಾರ ಉದ್ಯೋಗಕ್ಕೆ ಸಂಬಂಧಿರುವಂತಹ ನಿರ್ಧಾರಗಳನ್ನ ನೀವು ತೆಗೆದುಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ಸ್ವಲ್ಪ ಶಾಂತಿ, ಸಂಯಮ ಅನ್ನುವಂಥದ್ದು ನಿಮಗಿರ್ಲಿ. ಸಾಮಾಜಿಕ ಕ್ಷೇತ್ರದಲ್ಲಿಯೂ ಕೂಡ ನಿಮಗೆ ಒಳ್ಳೆಯ ಫಲಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮೊದಲು ಕೆಲವೊಂದು ನೀವು ಮಾಡಬೇಕಾಗಿರುವಂತ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ. ನಿಮ್ಮ ಕೆಲಸನ ಅರ್ಧಕ್ಕೆ ಬಿಟ್ಟು ಬೇರೆಯವ್ರ ಕೆಲಸ ಮಾಡ್ತಾ ಹೋದ್ರೆ ನಿಮ್ಮ ಮೇಲೆ ಅಥವಾ ನಿಮ್ಮ ಹಣಕಾಸಿನ ಮೇಲೆ, ಆರ್ಥಿಕ ಮಟ್ಟದ ಮೇಲೆ ಬಹಳಷ್ಟು ಹೊರೆ ಆಗ್ಬೋದು, ಪರಿಣಾಮಗಳು ಕೂಡ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ನಿಮ್ಮ ಕೆಲಸದ ಕಡೆನೂ ಕೂಡ ಗಮನವನ್ನ ಹರಿಸಬೇಕಾಗತ್ತೆ. ಏನೇ ಸಮಸ್ಯೆಗಳಿದ್ರು ಕೂಡ ಖಂಡಿತ ಅದಕ್ಕೆ ಅದರದೇ ಆದಂತ ಒಂದು ದಾರಿಯಲ್ಲಿ ನೀವು ರಿಯಾಕ್ಷನ್ ಮಾಡಿದ್ರೆ ಸಮಸ್ಯೆಗಳು ಸರಿ ಆಗುತ್ತೆ ಅನ್ನುವಂಥದ್ದು ನಿಮಗೆ ಗಮನದಲ್ಲಿಟ್ಕೋಬೇಕಾಗತ್ತೆ. ಇವತ್ತು ಪ್ರೇಮಿಗಳಿಗೆ ಅದ್ಭುತವಾಗಿರತಕ್ಕಂತ ದಿನ ಆಗಿರುತ್ತೆ. ಯಾವುದೋ ಒಂದು ಮುಖ್ಯವಾದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾತುಕತೆ ಆಗುವಂತಹ ಸಾಧ್ಯತೆಗಳಿದೆ. ಪತಿ ಪತ್ನಿಯರ ಮಧ್ಯದಲ್ಲಿ ಭವಿಷ್ಯತ್ತಿಗೆ ಸಂಬಂಧಿಸಿರುವಂತಹ, ಮಕ್ಕಳಿಗೆ ಸಂಬಂಧಿಸಿರತಕ್ಕಂತಹ, ಮುಂದಿನ ಜೀವನಕ್ಕೆ ಸಂಬಂಧಿಸಿರತಕ್ಕಂತಹ ಕೆಲವೊಂದು ಮಾತುಗಳು ಆಗ್ಬಹುದು. ಅದು ನಿಮ್ ಗಮನಕ್ಕೆ ಬರಬಹುದು ಅಥವಾ ಬರದೇನೋ ಇರಬಹುದು. ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೇದಿದೆ, ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇವತ್ತು ದೊಡ್ಡ ಮಟ್ಟದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಣಕಾಸಿನ ಮೇಲೆ ನಿಯಂತ್ರಣವನ್ನ ಇಟ್ಕೊಂಡು ಕೆಲಸವನ್ನ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಮೀನ್ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದು ನಿಮ್ಮ ರಾಶಿಯನ್ನ ಬರೆದು ಕಾಮೆಂಟ್ ಅನ್ನ ಮಾಡೋದು ಮರಿಬೇಡಿ. ಯಾಕಂತಂದ್ರೆ ನೀವು ಮಾಡುವಂತ ಕಾಮೆಂಟು ನಮಗೆ ಸ್ಫೂರ್ತಿ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಅದೃಷ್ಟದ ಸಂಖ್ಯೆ 2. GB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ
ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ.